ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನೈಮಿಷೇ ಸೂತಮಾಸೀನಂ ಅಭಿವಾದ್ಯ ಮಹಾಮತಿಂ ಕಥಾಮೃತರಸಾಸ್ವಾದ ಕುಶಲಃ ಶೌನಕೋಬ್ರವೀತ್. ಶೌನಕ ಉವಾಚ. ಅಜ್ಞಾನಧ್ವಾಂತ ವಿಧ್ವಂಸಕೋಟಿಸೂರ್ಯಸಮಪ್ರಭ ಸೂತಾಖ್ಯಾಯಿ ಕಥಾಸಾರಂ ಮಮ ಕರ್ಣರಸಾಯನಂ. ಭಾಗವತದ ಧರ್ಮಗಳಲ್ಲಿ ಇವತ್ತು ಸೇವಾ ಎನ್ನತಕ್ಕಂತಹ ಭಾಗವತದ ಧರ್ಮವನ್ನು ತಿಳಿಯೋಣ. ನಿನ್ನೆ ತಿಳಿಯಬೇಕಾಗಿತ್ತು, ಅದನ್ನು ಇವತ್ತು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸೇವಾ ಅಂದರೆ ಏನು ಅಂದರೆ ಮಹಜ್ಜನ ಸೇವಾ ಅಂತ. ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಈ ಒಂದು ಪ್ರಕರಣದಲ್ಲಿ ಇದೊಂದು ಪ್ರಕರಣವನ್ನು ಸೇರಿಸ್ಯಾರ. ಮಹಜ್ಜನ ಸೇವಾ ಅಂತ. ಯಾರು ದೊಡ್ಡವರು ಇರ್ತಾರೋ ಅಂಥವರ ಸೇವೆಯನ್ನು ಮಾಡೋದೇನದ ಅದು ಬಹಳ ಪುಣ್ಯಕಾರಿಯಾಗಿರತಕ್ಕಂಥದ್ದು. ದೊಡ್ಡವರ ಸೇವೆಯಿಂದ ನಮ್ಮ ಅನಿಷ್ಟಗಳ ನಿವಾರಣೆ ಆಗುವುದರ ಜೊತೆಗೆ ನಮ್ಮ ಇಷ್ಟಪ್ರಾಪ್ತಿಯಾಗುವುದಂತೂ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಲಾಭ. ಅದಕ್ಕಿಂತಲೂ ದೊಡ್ಡವರ ಸೇವೆಯಿಂದ ಸಿಗಬೇಕಾಗಿರತಕ್ಕಂತಹ ದೊಡ್ಡ ಲಾಭ ಏನು ಅಂದರೆ ನಿನ್ನೆ ನೋಡಿದಂತೆ ಜ್ಞಾನ ಲಾಭ. ಮಹಜ್ಜನರು ಎಲ್ಲಿ ಸೇರ್ತಾರ ಅಲ್ಲೆಲ್ಲ ದೇವರ ವಿಷಯಕವಾಗಿಯೇ, ಶಾಸ್ತ್ರೀಯ ವಿಷಯಕವಾಗಿಯೇ ಚರ್ಚೆಗಳು ನಡೀತಿರ್ತಾವಾದ್ದರಿಂದಾಗಿ ಆ ವಿಷಯಗಳಲ್ಲಿ ನಾವು ಪಾಲ್ಗೊಳ್ಳುತ್ತೀವಿ, ನಮ್ಮ ಕಿವಿಗಳು ಪಾವನವಾಗ್ತಾವೆ ಅನ್ನೋದು ಒಂದು ಲಾಭ. ಎರಡನೆಯದಾಗಿ ಅವರೇನು ಸೇವೆ ಮಾಡ್ತಾರೆ ತನ್ಮಯರಾಗಿ. ಉದಾಹರಣೆಗೆ ಹೇಳುವುದಾದರೆ ಚಾತುರ್ಮಾಸ್ಯದ ಸಂದರ್ಭ ಮಹಾಸ್ವಾಮಿಗಳು ಬರ್ತಾರೆ. ಅವರೇನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಶ್ರೀರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾರೋ ಆ ಸಮಯದಲ್ಲಿ ಅವರು ವಿಧಿಸಿದ ಏನು ಸೇವಾ ಭಾಗ್ಯಗಳಿರ್ತಾವೋ ಅದು ಯಾವುದೂ ಆಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಎಂಜಲುಗಾಮ ಆಗಿರ್ಬೋದು, ಯಾವುದೋ ವಿಧದ್ದಾಗಿರ್ಬೋದು, ಅದು ಎಲ್ಲವೂ ಕೂಡ ಮಹಜ್ಜನರ ಸೇವೆಯಲ್ಲಿಯೇ ಪರ್ಯವಸಾನಗೊಳ್ತದೆ. ಆ ಪುಣ್ಯ ಪ್ರಾಪ್ತಿಯಾಗ್ತದೆ. ಯಾಕೆ ಬಹಳ ಪುಣ್ಯ ಯಾಕೆ ಬರ್ತದೆ? ಒಂದ್ಸರಿ ನಮ್ಮ ಸ್ವಾಮಿಗಳು ಹೇಳಿದ್ದನ್ನೇ ಹೇಳ್ತೇನೆ. ಆ ಸಂದರ್ಭ ಯಾವುದು ಅಂದರೆ ಮಹಾಸಮಾರಾಧನೆಯನ್ನು ಧಾರವಾಡದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭ. ರಾತ್ರಿ 10-10:30 ಗಂಟೆ ಆಗಿತ್ತು. ಸ್ವಾಮಿಗಳು ಒಂದು ಸಭೆ ಏರ್ಪಡಿಸಿದರು ಉತ್ತರಾದಿ ಮಠದ ಕಟ್ಟಡದೊಳಗೆ. ಹಳೆಯ ಉತ್ತರಾದಿ ಮಠ ಹೊರಗಡೆಗೆ ಏನೊಂದು ಬಯಲು ಪ್ರದೇಶ ಇತ್ತು, ಅಲ್ಲಿ ವಾಲಂಟಿಯರ್ಸನ್ನೆಲ್ಲ ಕೂಡಿಸಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಸ್ವಾಮಿಗಳು ಎಷ್ಟು ಸುಂದರವಾದ ಮಾತನ್ನೇ ಹೇಳಿದ್ರು ಅಂದರೆ, ಈ ಮಾಸಾಮರಾಧನೆ ಅಥವಾ ಚಾತುರ್ಮಾಸ್ಯ ಅಥವಾ ದೊಡ್ಡವರು ಬಂದಾಗ ಬಡಿಸೋದೇನು ಕೆಲಸ ಅದ, ಬಡಿಸೋ ಹುಡುಗರಿಗೆ ಅವ್ರು ಹೇಳಬೇಕಾದ ಒಂದು ಸಂದೇಶ ಇದೆ. ಅನ್ನದಾನ ಬಹಳ ಪುಣ್ಯ. ಪ್ರತಿ ದಿವಸ ಅನ್ನದಾನ ಮಾಡಲೇಬೇಕು. ಬ್ರಾಹ್ಮಣರನ್ನು ಕರೆಸಿ ಭೋಜನ ಮಾಡಿಸಿ ಆಮೇಲೆ ನಾವು ಊಟ ಮಾಡಬೇಕು ಅಂತಿರೋದು. ತತ್ರಾಪಿ ದಶಮಿ ದ್ವಾದಶಿ ಹಬ್ಬ ಹರಿದಿನ ಅಂತೂ ತತ್ರಾಪಿ ಮಾಡಲೇಬೇಕದನ್ನು. ಹಂಗೆ ಮಾಡಲಿಕ್ಕೆ ಆಗುವುದಿಲ್ಲ. ಇಂತಹ ಸಮಾಗಮಗಳಲ್ಲಿ ಯಾವ್ಯಾವುದೋ ಊರಿಂದ ಭಗವದ್ಭಕ್ತರು ಬರುತ್ತಾರೆ. ಅದು ಮಾಸಾಮರಾಧನೆ ಇರ್ಬೋದು, ಚಾತುರ್ಮಾಸ್ಯ ಇರ್ಬೋದು, ನಾನಾ ವಿಧದ ಪ್ರದೇಶಗಳಿಂದ ಅನೇಕ ಜನ ಭಕ್ತಾದಿಗಳು ಬರುತ್ತಾರೆ. ಅವರವರ ಸಾಧನೆ ಏನಿರ್ತದೆ ಗೊತ್ತಿರಂಗಿಲ್ಲ. ಯಾರ್ಯಾರೇನೋ ಹಣದಿಂದ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೋ, ಪದಾರ್ಥಗಳಿಂದ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೋ, ಯಾರ್ಯಾರೇನೋ ಮಾಡಿರ್ತಾರೆ. ಅದೆಲ್ಲ ಮಾಡಿದ್ರದ್ದು ಹೊಟ್ಟೆ ತುಂಬುವಂತೆ ಬಡಿಸ್ತಿರಲ್ಲ. ಆ ಬಡಿಸಿದ್ದಕ್ಕೆ ಎಷ್ಟು ಪುಣ್ಯ ಅಂತಾರೆ, ನಿಮ್ಮ 7 ತಲೆಮಾರು ನಿಮಗೆ ಅನ್ನೋದು ಕೊರತೆ ಆಗುವುದಿಲ್ಲ ಅಂತ ಹೇಳಿದರು ಸ್ವಾಮಿಗಳು.
ಕೊಟ್ಟವ್ರಿಗಂತೂ ಪುಣ್ಯ ಅದನ್ನೇ ಅದ. ಅದಕ್ಕಾಗಿ ಇಂಥ ಲಕ್ಷ ಕೊಟ್ಟಾರೋ, 2 ಲಕ್ಷ ಕೊಟ್ಟಾರೋ, 5 ಲಕ್ಷ ಕೊಟ್ಟಾರೋ, 10,000 ಕೊಟ್ಟಾರೋ, 5,000 ಕೊಟ್ಟಾರೋ, ಅವ್ರ ಯೋಗ್ಯತೆ ಅದಕ್ಕೆ ಯಾರ್ಯಾರು ಏನು ಕೊಟ್ಟಾರೋ ಅವ್ರಿಗೇನದು ಪುಣ್ಯ ಬರ್ಬೇಕೋ ಬರ್ತದೆ. ಬಂದವರಿಗೆ ನೋವಾಗದಂತೆ, ಅವರು ಹಸಿವು ನೀಗುವಂತೆ ಅವರು ಬಂದದ್ದು ಪ್ರಸಾದ ಅಂತ ಬಂದು ಕೂತಿರ್ತಾರೆ. ಯಾರು ಸುಮ್ಮನೆ ಊಟ ಕಾಣಂಗಿಲ್ಲ ಅಂತ ಬಂದಿರು ಕೂತಿರಂಗಿಲ್ಲ. ಮತ್ತು ಅದು ನಮ್ಮ ಬಡಿಸ್ಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಇರಬೇಕಾದ ಎಚ್ಚರಿಕೆ ಅದು. ಯಾರೂ ಊಟ ಕಾಣಲಾರ್ದೆ ಬಂದಿರೋದಿಲ್ಲ. ಅದು ಭಗವಂತನ ಪ್ರಸಾದ ಅಂತ ಬಂದಿರ್ತಾರೆ. ಆ ಭಗವಂತನ ಪ್ರಸಾದ ಅಂತ ಬಂದಾಗ ನಾವು ಎಲ್ಲರಿಗೂ ಆ ಪ್ರಸಾದವನ್ನು ಹೊಟ್ಟೆ ತುಂಬುವಷ್ಟು ಉಣಿಸಿ ಕಳಿಸಿದ್ವಿ ಅಂದರೆ ಆಗ ಬಹಳ ಪುಣ್ಯ ಬರ್ತದೆ. ಇದೇ ಮಹಜ್ಜನರ ಸೇವಾ ಅಂತ ಹೇಳಿದ್ದರು. ಈ ಸೇವಾ ಭಾಗ್ಯದಿಂದ ವಂಚಿತರಾಗಬೇಡ್ರಿ ಅಂತ ನಮಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅವಾಗ ಅದರಿಂದ ತಿಳಿದು ಬರುವುದೇನು ಅಂದರೆ, ಸ್ವಾಮಿಗಳು ಏನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇವರ ಪೂಜೆ ಮಾಡ್ತಾರೆ, ಅದರ ನೈವೇದ್ಯ ಮಾಡಿ ಪ್ರಸಾದ ಅಂತ ಅನ್ನೋದೇನಿರ್ತದೆ, ಅದಕ್ಕಾಗಿ ಅಂತ ಇರುವ ಕಸ ಗುಡಿಸೋದೋ ಅಥವಾ ಇನ್ನೇನೋ ಅವರಿಗೆ ವಸತಿ ಸೌಕರ್ಯನೋ ಅಥವಾ ಇಂಥವೇನೇನೇನೇನೋ ಇರ್ತಾವೋ ಅದನ್ನೆಲ್ಲ ಸೇವಾ ಮಾಡುವುದು ಮಹಜ್ಜನ ಸೇವಾ. ಸ್ವಾಮಿಗಳ ಅಮೃತೋಪದೇಶ ಮಹಜ್ಜನರ ಸೇವೆಯ ದೊಡ್ಡ ಲಾಭ. ಅವರಿಗೆ ಅನುಕೂಲ ಮಾಡಿಕೊಡೋದು ಮಹಜ್ಜನರ ಸೇವಾ. ಇಂತಹ ಸೇವೆಯನ್ನು ಮಾಡಿದರೆ ಭಗವಂತ ತುಷ್ಟನಾಗ್ತಾನೆ. ಮಹಜ್ಜನ ಮಹಜ್ಜನ ನಿಂದಾವರ್ಜನ ಪ್ರಕರಣ ಅಂತೂ ಮಾಡ್ಯಾರ ಭಗವತ್ ಸಾರೋದ್ಧಾರದೊಳಗೆ. ದೊಡ್ಡವ್ರು ನಿಂದಾನೂ ಮಾಡ್ಲಿಕ್ಕೆ ಹೋಗಬಾರ್ದು. ನಮಗೆ ಕೆಲವೊಮ್ಮೆ ಕಾಣ್ತಾವೆ, ಲೋಪದೋಷಗಳು ಕಾಣ್ತಾವೆ. ಅವು ಕಾರ್ಯಕರ್ತರ ಲೋಪದೋಷಗಳು ಇರ್ತಾವೋ ಹೊರತು ಅದನ್ನು ಸ್ವಾಮಿಗಳ ಮೇಲೆ ಆರೋಪ ಮಾಡಿ ಮಾತನಾಡೋದು ಇರೋದಿಲ್ಲ. ಭಾಳ ಅಂದ್ರೆ ನಮ್ಮೊಳಗೆ ಮಾತಾಡ್ಬೇಕು. ನೀವು ಯಾಕೋ ಮಾಡಿದ್ದು ಸರಿ ಇಲ್ಲರಿ ಅಂತ ಇವ್ರಿಗೇನು ಹೇಳಿಬಿಟ್ರೆ ಮುಗಿದು ಹೋಗ್ತದೆ, ಅಥವಾ ಅವರನ್ನು ನೀವು ಹೇಳಿಬಿಟ್ರೆ ಮುಗಿದು ಹೋಗ್ತದೆ. ಯಾಕೋ ನೀವು ಸರಿ ಇಲ್ಲ ನೋಡ್ರಿ, ಇದು ಹಿಂಗೆ ಮಾಡಿದರೆ ಹಿಂಗೆ ತಪ್ಪಾಗ್ತದೆ ನೋಡ್ರಿ, ಇದು ನಮಗೆ ಹೇಳಿಬಿಟ್ರೆ ಮುಗಿದು ಹೋಗ್ತದೆ. ಅದು ಚಾಪ್ಟರ್ ಕ್ಲೋಸ್ ಇರ್ತದೆ. ಅದೆಲ್ಲ ಇಲಿಯು ಹೊಡಿಲಿಕ್ಕೆ ಹೋಗಿ ಗಣಪ ಪೆಟ್ಟು ಬಿತ್ತು ಅಂಥೇಳಿ ಅದರಿಂದ ಮಹಜ್ಜನರಿಗೆ ನೋವಾಗದಂತೆ, ಇವ್ರು ನಿಂದ ಮಾಡಿದರೆ ಅವ್ರು ನಿಂದ ಮಾಡಿದಂಗನೇ ಅದು. ಅವು ಯಾವುವೂ ಆಗದಂತೆ ನಾವು ಎಚ್ಚರಿಕೆಯಿಂದ ವಹಿಸಬೇಕು. ಅಂತಹ ಅತ್ಯಂತ ಸೂಕ್ಷ್ಮವಾದ ಸೇವಾ ಅನ್ನುವಂತಹ ಏನದ ಧರ್ಮ ಮಹಜ್ಜನ ಸೇವಾ, ಆ ಭಾಗ್ಯವನ್ನು ಭಗವಂತ ನಮಗೆ ಈಗಾಗಲೇ ಕರುಣಿಸಾನ ಚಾತುರ್ಮಾಸದ ಸಂದರ್ಭದಲ್ಲಿ ತಪ್ಪದೆ ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಈ ಮಹಜ್ಜನರ ಸೇವೆನ ಇಂಥ ಮಹಾಂತರು ನಮಗೆ ಈ ಜನ್ಮದೊಳಗೆ ಸಿಕ್ಕಾರ. ಮುಂದಿನ ಜನ್ಮ ದೇವರು ವೈಷ್ಣವ ಜನ್ಮ ಕೊಟ್ಟರೆ ಸಿಗ್ತಾರೆ, ಇಲ್ಲಂತೇನಿಲ್ಲ. ಆದರೆ ನಮಗೇನು ಬರ್ತದಂತ ಯಾರಿಗೆ ಗೊತ್ತು. ಈ ಪರಂಪರೆಯಲ್ಲಿ ಅಂತಹ ಮಹಜ್ಜನರು ಬಂದ ಬರ್ತಾರೆ, ಅದ್ರಾಗೇನು ಡೌಟೇ ಇಲ್ಲ. ಅದ್ರ ಬಗ್ಗೆ ನಾ ಎಲ್ಲಿ ತನಕ ಅಂದ್ರೆ ತಿರ್ಗಾ ಮತ್ತು ಮೂಲರಾಮದೇವ್ರ ಚತುರ್ಮುಖ ಬ್ರಹ್ಮದೇವರಿಗೆ ಮುಟ್ಸೋ ತನಕನೂ ಇಂಥ ಮಹಜ್ಜನರು ಬರ್ತಾರೆ ಆ ಪೀಠದೊಳಗೆ. ಬೇರೆ ಯಾರೂ ಬರೋದನೇ ಇಲ್ಲ. ಯಾವನೋ ಒಬ್ಬರು ಬಂದು ಮತ್ತೊಬ್ಬರು ಯಾರು ಬಂದು ಕೂತರು ಇವ್ರದ್ದೇನು ಸಾಮರ್ಥ್ಯ ಅದ, ಇಂತಹ ಸಾಮರ್ಥ್ಯವನ್ನು ಹೊಂದಿದವರೇ, ಹಿಂದಿನವರ ಸಾಮರ್ಥ್ಯ ಹೊಂದಿದವರೇ ಇವರಿದ್ದಾರೆ, ಇವರ ಸಾಮರ್ಥ್ಯವನ್ನು ಹೊಂದಿದವರೇ ಮುಂದೆ ಬರ್ತಾರೆ. ಆ ಪೀಠದ ಮಹಿಮಾನೇ ಹೆಂಗಿರ್ತದೆ. ಪ್ರಾತಸ್ಮರಣೀಯರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವ್ರು ಹೇಳ್ತಿದ್ರು, ಇವತ್ತ ಮುಂಜುವೆ ಆದ ಹುಡುಗನ ನಾಳೆ ತಂದು ಕೂಡಿಸಿ ಈ ಪೀಠಕ್ಕೆ ಅವಂಗೂ ಆ ಶಕ್ತಿ ಬರ್ತದೆ. ಯಾಕಂದ್ರೆ ಪೀಠದ ಮಹಿಮೇನೆ ಹಂಗಂತ ಹೇಳ್ತಿದ್ರಂತ. ಯದ್ಯಪಿ ಇವರಲ್ಲಿ ಅಜ್ಞಾನ ಭಕ್ತಿ ವಿರಕ್ತಿ ಎಲ್ಲವೂ ಸ್ವಾಭಾವಿಕವಾಗಿ ಪರಮಾತ್ಮನ ಅನುಗ್ರಹದಿಂದ ಇದ್ದದ್ದು, ಅಂಥವ್ರು ನಮ್ಮ ಗುರುಗಳಾಗಿ ಸಿಕ್ಕದ್ದು ನಮ್ಮ ದೊಡ್ಡ 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 ಅದೃಷ್ಟವೇ. ಅಂದಾಕ್ಷಣಕ್ಕೆ ಮುಂದಿನವರಿಗೆ ಈ ಅದೃಷ್ಟ ಸಿಗಂಗಿಲ್ಲ ಅಂತ ಅನ್ನಬಾರ್ದು, ಮುಂದಿನವ್ರಿಗೂ ಸಿಗ್ತದೆ. ಇವ್ರ ದಯಾದಿಂದ ಅವರಿಗೂ ಸಿಗ್ತದೆ. ಆ ಪೀಠ ಪರಂಪರೆನೇ ಹಾಗಿರುತ್ತದೆ. ನಮಗೆ ಬಂದದ್ದು ನಾವು ಸಾರ್ಥಕ ಮಾಡ್ಕೊಂಡ್ಬಿಡೋಣ ಅಂತ ಮಹಜ್ಜನರ ಸೇವೆಯಿಂದಲೇ ದಾಸಿಪುತ್ರ ನಾರದನಾದ ಅಂತ ಅನ್ನೋದು ಭಾಗವತದ ಕಥೆಯಲ್ಲಿ ಹೇಗೆ ಕೇಳ್ತೀವಿ, ಹಾಗೆ ನಮಗೂ ಮುಂದಿನ ಜನ್ಮ ನಾವೇನು ಬ್ರಹ್ಮದೇವರ ಮಕ್ಕಳಾಗುವುದಿಲ್ಲ, ಬ್ರಾಹ್ಮಣರಾಗಿ ಹುಟ್ಟೋಣಂತ. ಮತ್ತು ಬ್ರಾಹ್ಮಣರಾದಂಗೆ ಬ್ರಹ್ಮದೇವರ ಮಕ್ಕಳಾದಂಗೆ ಬ್ರಾಹ್ಮಣರಾದ್ವಿ ಅಂದ್ರೆ ಆ ಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಕಳೆದ ದ್ವಾದಶಿ ಭಾಗವತ ಮಹಾತ್ಮ್ಯದ ಚಿಂತನೆಯನ್ನು ನೋಡಿದ್ವಿ. ಸನಕ ಸನಂದನ ಸನತ್ ಕುಮಾರಾದಿಗಳು ನಾರದರನ್ನು ಕೂಡಿಸಿಕೊಂಡು ಸಪ್ತಾಹವನ್ನು ಮಾಡಿದರು ಅಂತ. ಆ ಸಂದರ್ಭದಲ್ಲಿ ಸಪ್ತಾಹದ ಶ್ರವಣದಿಂದಾಗಿ ಮುದಿಯಾಗಿರ್ತಕ್ಕಂತಹ ಜ್ಞಾನ ಭಕ್ತಿ ಎಂಬತಕ್ಕಂತಹ ವೈರಾಗ್ಯ, ಜ್ಞಾನ ವೈರಾಗ್ಯ ಎಂಬತಕ್ಕಂತಹ ಮಕ್ಕಳು ಅಗದಿ ಯೌವನ ಭರಿತರಾದರು. ತಾಯಿಗೆ ಮೊದಲೇ ಯೌವನ ಬಂದ್ಬಿಟ್ಟಿತ್ತು ಭಕ್ತಿಗೆ, ಆದರೆ ಮಕ್ಕಳಿಗೆ ಮಾತ್ರ ಹಿಂಗಾಗಿತ್ತು ಅಂತ ಕಥೆ ನೋಡಿದ್ವಿ. ಅವರಿಗೂ ಕೂಡ ಈಗ ಯೌವನ ಬಂದದ್ದನ್ನು ನೋಡಿ ಬಹಳ ಎಲ್ಲರೂ ಸಂತೋಷಗೊಂಡರು. ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಪ್ರತ್ಯಕ್ಷನಾದ ಅಂತಿಷ್ಟು ಕಥೆಯನ್ನು ನೋಡಿದ್ವಿ. ಅಲ್ಲಿಂದ ಮುಂದಿನ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾರೆ. ಅಥವಾ ಇಷ್ಟಮ ಚಿತ್ತೇಶು ದೃಷ್ಟ್ಯಾ ಭಕ್ತಿಂ ಅಲೌಕಿಕಿಂ ನಿಜಲೋಕಂ ಪರಿತ್ಯಜ್ಯ ಭಗವಾನ್ ಭಕ್ತವತ್ಸಲಃ ವನಮಾಲಿ ಘನಶ್ಯಾಮ ಪೀತವಾಸ ಮನೋಹರ ಕಾಂಚೀಕಲಾಪರುಚಿರೋ ಲಸನ್ ಮುಕುಟಕುಂಡಲ ತ್ರಿಭಂಗಲಲಿತಶ್ಚಾರು ಕೌಸ್ತುಭೇನ ವಿರಾಜಿತಃ ಕೋಟಿಮನ್ಮಥಲಾವಣ್ಯೋ ಹರಿಚಂದನ ಚರ್ಚಿತಃ
ಪರಮಾನಂದ ಚಿನ್ಮೂರ್ತಿರ್ಮಧುರೋ ಮುರಳೀಧರ ಆವಿವೇಶ ಸ್ವಭಕ್ತಾನಾಂ ಹೃದಯಾನ್ಯಮಲಾನಿ ಚ. ಎಲ್ಲ ಅಲ್ಲಿ ಸೇರಿರತಕ್ಕಂತಹ ಆ ಭಾಗವತದ ಮಂಗಲ ಮಹೋತ್ಸವದಲ್ಲಿ ಏನು ಅನೇಕ ಜನ ಭಕ್ತರು ಬಂದಿದ್ದರೋ ಆ ಭಕ್ತರ ಮನಸ್ಸಿನೊಳಗೆ ಅಲೌಕಿಕವಾಗಿರ್ತಕ್ಕಂತಹ ಭಕ್ತಿ ಮೂಡಿತ್ತಂತ. ಆ ಸಮಯದಲ್ಲಿ ಲೌಕಿಕವಾದ ಭಕ್ತಿ ಮೂಡಿರಲಿಲ್ಲ. ಲೌಕಿಕ ಭಕ್ತಿ ಅಂದ್ರೇನು? ನಿನಗೆ ಪ್ರಮೋಷನ್ ಆಗ್ತದೆ ನೋಡಿ ಇದನ್ನು ಮಾಡು ಅಂದಾಗ ನಾರಾಯಣ ಕೆಲಗುರೋ ಭಗವನ್ ನಮಸ್ತೆ ಅಂತ ಅಲ್ಲ, ಪ್ರಮೋಷನ್ ಸಲುವಾಗಿ ಎಂದಿರ್ತಾನೆ. ಮಾತರ್ಮೇ ಮಾತರಿಶ್ವನ್ ಪಿತೃತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಅಂತಾನ, ಎಲ್ಲರೂ ನನ್ನ ಮೇಲೆ ಪ್ರೀತರಾಗಲಿ ಅನ್ನೋ ಭಾವನೆ ಇರ್ತದೆ. ಇದು ಲೌಕಿಕ ಭಕ್ತಿ. ಇದು ಎಲ್ಲರೊಳಗಿರ್ತಕ್ಕಂತಹ ಭಗವಂತ ನೀನ್ ಪ್ರೀತನಾಗುವಲಿಕ್ಕೆ ಮಾತರ್ಮೇ ಮಾತರಿಶ್ವನ್ ಪಿತೃತುಲಗುರೋ ಅಂತಾನಲ್ಲ, ಅವನು ಅಲೌಕಿಕ ಭಕ್ತಿ ಇರ್ತದೆ. ಅರ್ಥ ಆಯ್ತಲ್ಲ? ನಾವು ಪೂಜಾ ಮಾಡೋ ಭಕ್ತಿ ಲೌಕಿಕ ಭಕ್ತಿ, ಮಹಾಸ್ವಾಮಿಗಳು ಮಾಡುವ ಪೂಜಾ ಅಲೌಕಿಕ ಭಕ್ತಿಯಿಂದ ಮಾಡಿರ್ತಾರೆ. ಅದಕ್ಕೆ ಮಹಜ್ಜನರು ಅಂತ ಕರೀತಾರೆ. ಅವ್ರ ಸೇವಾ ದೊಡ್ಡದು ಅಂತ ಇರಲಿ. ತಾತ್ಪರ್ಯ ಏನು ಅಂದರೆ, ಎಲ್ಲರ ಮನಸ್ಸಿನೊಳಗೆ ಭಾಗವತದ ಕಥಾಶ್ರವಣದಿಂದ ಅಲೌಕಿಕವಾಗಿರ್ತಕ್ಕಂತಹ ಭಕ್ತಿಯನ್ನು ನೋಡಿ ಪರಮಾತ್ಮ ವೈಕುಂಠವನ್ನೇ ಬಿಟ್ಟು ಬಂದ್ಬಿಟ್ನಂತ. ಏನೇನು ಹಾಕ್ಕೊಂಡಿದ್ದ ಅಂತಾರೆ, ವನಮಾಲೆಯನ್ನು ಹಾಕ್ಕೊಂಡಿದ್ದ, ನೀಲವರ್ಣ ವಿಶಿಷ್ಟನಾಗಿದ್ದ, ಪೀತಾಂಬರಧಾರಿಯಾಗಿದ್ದ, ಒಡ್ಯಾಣ ಆಭರಣ ಕಿರೀಟ ಕುಂಡಲಗಳನ್ನು ಹಾಕ್ಕೊಂಡಿದ್ದ, ಕೌಸ್ತುಭ ಮುನಿಯನ್ನು ಹಾಕ್ಕೊಂಡಿದ್ದ, ನಿಲ್ವಕಾರ ತ್ರಿಭಂಗಿ ಒಳಗೆ ನಿಂತಿದ್ದಂಥ ಪರಮಾತ್ಮ, ಕೋಟಿ 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 ಮನ್ಮಥರಂತೆ ಹೊಳೆಯುವಂತಹ ಪರಮಾನಂದ ಜ್ಞಾನಮೂರ್ತಿ ಚಿನ್ಮಯ ಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮ ನೇರವಾಗಿ ಬಂದವನೇ ಭಕ್ತರ ಮನಸ್ಸಿನೊಳಗೆ ಪ್ರವೇಶ ಮಾಡಿದಂತೆ. ಸುಮ್ಮನೆ ಅಲ್ಲೇ ಒಂದು ಮೂರ್ತಿಯಾಗಿ ನಿಲ್ಲಿಲ್ಲ ಪರಮಾತ್ಮ. ಅಲೌಕಿಕವಾಗಿರ್ತಕ್ಕಂಥ ಭಕ್ತಿ ಇತ್ತು ಅನ್ನೋ ಕಾರಣದಿಂದ ಭಕ್ತರ ಮನಸ್ಸಿನೊಳಗೆ ಆವಿವೇಶ ಸ್ವಭಕ್ತಾನ ಹೃದಯಾನಿ ಅಮಲಾನಿ ಚ. ಏನು ಸುಂದರವಾದ ಮಾತದು. ಅವರ ಹೃದಯದಲ್ಲಿ ದೋಷ ಇರಲಿಲ್ಲ. ಅಲೌಕಿಕವಾಗಿರ್ತಕ್ಕಂಥ ಭಕ್ತಿ ಬಂದಾಗ ದೋಷ ಇರುವುದಿಲ್ಲ. ಲೌಕಿಕವಾಗಿರ್ತಕ್ಕಂಥ ಭಕ್ತಿ ಬಂದಾಗ ರಾಜಸ ಎಂಬ ದೋಷ ಇರ್ತದೆ. ಇನ್ನೊಬ್ರಿಗೆ ಹಿಂಸಾ ಮಾತ್ಸರ್ಯ ಇತ್ತು ಅಂದ್ರೆ ಅದು ತಾಮಸ. ಅದಿಲ್ಲ ನಮಗೆ. ನಾವ್ಯಾರು ಪ್ರಾಯಶಃ ಆ ಕೆಟಗರಿಯವರು ಯಾರೂ ಇಲ್ಲವೇ ಇಲ್ಲ. ಪ್ರಾಯಶಃ ನಾವು ಎಷ್ಟರ ಮಟ್ಟಿಗೆ ಇರಬಹುದು ಅಂದರೆ ಏನೋ ಒಂದು ಲೌಕಿಕ ಲಾಭಕ್ಕಾಗಿ ಅಂತ ದೇವರಲ್ಲಿ ಭಕ್ತಿಯನ್ನು ಮಾಡುವವರಾಗಿರ್ಬೋದು. ಆಗಲೂ ದೋಷ ಇರ್ತದೆ, ರಜೋ ದೋಷ ಇರ್ತದೆ. ಅದನ್ನು ಪರಮಾತ್ಮ ಅಲ್ಲಿಯೂ ಬರುವುದಿಲ್ಲ. ಸತ್ವಗುಣದಿಂದ ಕೂಡಿರ್ತಕ್ಕಂತಹ ಈ ಅಲೌಕಿಕವಾಗಿರ್ತಕ್ಕಂತಹ ಭಕ್ತಿ ಏನದ, ಭಕ್ತಿಗೆ ಪರಮಾತ್ಮ ಅವರು ಹೃದಯದಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಯಾರ್ಯಾರಪ್ಪ ಬಂದಿದ್ರು ಈ ಕಥಾಶ್ರವಣಕ್ಕೆ, ಯಾರು ಬಂದಿದ್ರು ಅಂದ್ರೆ ವೈಕುಂಠದೊಳಗಿದ್ರಂತ ಅವಾಗ ಉದ್ಧವರು. ನಿನ್ನೆ ನೋಡಿದ್ವಿ ಉದ್ಧವರ ಕಥೆಯನ್ನು. ಅನಂತರದಲ್ಲಿ ಸಾಧನೆ ಮಾಡಿದ ಮೇಲೆ ಉದ್ಧವರು ವೈಕುಂಠಕ್ಕೆ ಹೋದರು. ತಿರ್ಗಾ ವೈಕುಂಠದಿಂದ ಬಂದ್ರಂತ ಈ ಭಾಗವತ ಕಥಾಶ್ರವಣವನ್ನು ನಾನು ಮಾಡಬೇಕು ಅಂತ ತಿರ್ಗಾ ಉದ್ಧವರು ಬರ್ತಾರಂತೆ. ಹೆಂಗೆ ಬಂದು ಕೂತರು ಅಂದ್ರೆ ಯಾರಿಗೂ ಗೊತ್ತಾಗಲಾರ್ದಂಗೆ ಕೂತರಂತ. ಹಂಗೆ ಗೊತ್ತಾಗುವುದಿಲ್ಲ. ಆಚಾರ್ಯರು ಹೇಳ್ತಾರೆ, ನಮ್ಮ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಎಲ್ಲೆಲ್ಲಿ ಸರ್ವಮೂಲ ಗ್ರಂಥಗಳ, ವೇದವ್ಯಾಸರ ಗ್ರಂಥಗಳ, ಬ್ರಹ್ಮಸೂತ್ರ ಭಾಷ್ಯಗಳ ಪಾಠ ಪ್ರವಚನಗಳು ನಡೀತಾವೋ ಅಲ್ಲಿ ಪ್ರಾಣದೇವರು, ಶೇಷದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳು, ಮುಕ್ತರು ಯಾವ ರೂಪದಲ್ಲಿ ಹೆಂಗೆ ಬಂದು ಕೂಡ್ತಾರ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಪ್ರಾಣದೇವರನ್ನ ಇಟ್ಕೊಂಡೆ. ಯಾಕೆ ಗಂಟಿ ಪ್ರಾಣದೇವರನ್ನ ಇಟ್ಕೊಳ್ಳೋದು ಅಂದರೆ ಆ ಉದ್ದೇಶಕ್ಕಾಗಿಯೇ. ಯೋಗ್ಯತಾ ನಮ್ಮದು ಇರುವುದಿಲ್ಲ. ಹೇಳೋರೊಳಗೂ ಪ್ರವೇಶ ಮಾಡಿ ಕೊಡ್ಬೋದು, ಕೇಳೋರೊಳಗೂ ಪ್ರವೇಶ ಮಾಡಿ ಕೊಡ್ಬೋದು. ಅದು ಇಲ್ಲದೆ ಗೊತ್ತಾಗಲಾರ್ದಂಗೆ ಇಲ್ಲಿ ಎಲ್ಲಿರ್ತಾರೋ ಗೊತ್ತೂ ಆಗೋದಿಲ್ಲ. ಮುಕ್ತರಂತೂ ಹಿಂಗೆ ಸಂಚಾರ ಮಾಡ್ತಾನೇ ಇರ್ತಾರೆ. ಅವರು ಮುಕ್ತರೇನಿದ್ದಾರಲ್ಲ ಅವ್ರಿಗೆ ಏನು ಮುಕ್ತರೇ ಅವರು. ಹೆಂಗೆ ಬೇಕಂಗೆ ಸಂಚಾರ ಮಾಡ್ತಾನೆ ಇರ್ತಾರ. ತಮಗೆಲ್ಲ ಹಿಂಗೆ ಪಾಠ ಪ್ರವಚನಗಳು ನಡೀತಾವೋ ಅಂತಲ್ಲಿ ಬಂದು ಕೂಡ್ತಾರೆ. ಭಾಗವತ ಕಥಾಶ್ರವಣಗಳು ನಡೀತಾವೋ ಅಲ್ಲಿ ಬಂದು ವಿರಾಜಮಾನರಾಗಿ ಹೋಗ್ತಾರೆ. ಅವರು ನಮಗೆ ಗೊತ್ತಾಗುವುದಿಲ್ಲ, ಅಷ್ಟೇನೇ ಅದು. ಅಂತಹ ಶಕ್ತಿ ಅವರಿಗಿರ್ತದೆ. ವೈಕುಂಠ ಬಿಟ್ಟು ಬಂದು ಕೂತ್ಕೊಂಡಿದ್ದಾರೆ. ಈ ಗುಪ್ತರಾಗಿದ್ದರಂತೆ, ಯಾರಿಗೂ ಗೊತ್ತಾಗಲಾರದಂತೆ ಇದ್ದರಂತೆ. ಯಾವಾಗ ಪರಮಾತ್ಮ ಬಂದೋ ಆಗ ಅವರಿಗೆಲ್ಲ ಗೊತ್ತಾಯಿತು. ಪರಮಾತ್ಮನಿಗೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಜಯ ಜಯ ಎಂಬುದಾಗಿ ಶಬ್ದಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅಲೌಕಿಕವಾಗಿರ್ತಕ್ಕಂತಹ ಪರಮಾತ್ಮನನ್ನ ಮಹಿಮೆಯನ್ನು ಕೊಂಡಾಡಿ ಹೇಳ್ತಾರಂತ. ಯಾರು ದುಷ್ಟರಿದ್ದಾರೆ, ಯಾರು ಮೂರ್ಖರಿದ್ದಾರೆ, ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ಭಾಗವತದ ಕಥಾಶ್ರವಣದ ಪುಣ್ಯದಿಂದ ತಮ್ಮ ಪಾಪಗಳನ್ನು ಕಳೆದುಕೊಳ್ತಾರೆ. ಯಾರ್ಯಾರು ಕಳ್ಕೋತಾರೆ ಹೇಳ್ತಾನೆ ಕೇಳ್ರಿ ಅಂತ ಹೇಳ್ತಾರೆ ಸನಕಾದಿಗಳು. ಏ ಮಾನವ ಪಾಪ ಕೃತಸ್ತು ಸರ್ವದಾ ಸದಾ ದುರಾಚಾರ ರತಾ ವಿಮಾರ್ಗಗಾ ಕ್ರೋಧಾಗ್ನಿ ದಗ್ಧಾ ಕುಟಿಲಾಶ್ಚ ಕಾಮಿನಃ ಸಪ್ತಾಹ ಯಜ್ಞೇನ ಕಲೌ ಪುನಂತಿತೆ. ಕಲಿಯುಗದಲ್ಲಿ ಸಪ್ತಾಹ ಶ್ರವಣವನ್ನು ಮಾಡಿದರೆ
ಎಂತೆಂಥವರು ಹೋಗ್ತಾರೆ ಅಂದರೆ ಏ ಮಾನವಃ ಪಾಪ ಕೃತಸ್ತು ಸರ್ವದ, ಯಾವಾಗಲೂ ಪಾಪದ ಕರ್ಮಗಳನ್ನೇ ಮಾಡತಕ್ಕಂತಹ ಮಾನವ ಏನಿದ್ದಾನೋ ಅವನು ತನ್ನ ಪಾಪಗಳನ್ನು ಕಳೆದುಕೊಳ್ತಾನೆ ಈ ಸಪ್ತಾಹದ ಶ್ರವಣದಿಂದ. ಸದಾ ದುರಾಚಾರ ರಥ, ಕೆಲವರು ಇರ್ತಾರೆ ಯಾವಾಗಲೂ ಕೆಟ್ಟ ಕೆಲಸನೇ, ಎದ್ದಾಗಿಂದ ಶುರು ಆಗಿದ್ದು ಕೆಟ್ಟ ಕೆಲಸ ರಾತ್ರಿ ತನಕನೂ ಹಂಗೆ ಇರ್ತದೆ. ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಇನ್ನೊಬ್ಬರು ಹಿಂಸಾ, ದಂಭಾಚಾರ, ಮೋಸ, ಹಿಂಗೆ ಸದಾ ಅವರ ವೃತ್ತಿನೇ ಆದಾಗಿರ್ತದೆ. ಆ ವೃತ್ತಿನೇ ಆದಾಗ ಸದಾ ಕೆಟ್ಟ ಕೆಲಸಗಳನ್ನೇ ಮಾಡಬೇಕಲ್ಲ, ಅಂಥವರೂ ಕೂಡ ಭಾಗವತದ ಕಥಾಶ್ರವಣದಿಂದ ಪುನೀತರಾಗ್ತಾರೆ. ವಿಮಾರ್ಗಗಾಹ ಅಂದ್ರೆ ದುರ್ಮಾರ್ಗದಲ್ಲಿ, ವಿಮಾನದಲ್ಲಿ ಹೋದವರು ಅಂತ ಅರ್ಥ ಅಲ್ಲ, ಮತ್ತು ವಿಮಾರ್ಗಗಾಹ ಅಂದ್ರೆ ಕೆಟ್ಟ ಮಾರ್ಗದಲ್ಲಿ ನಡೆದವರು ಅಂತ ಅರ್ಥ. ಅವರು ಕ್ರೋಧಾಗ್ನಿ ದಗ್ಧಾಹ, ಕೆಲವರಿಗೆ ಸಿಟ್ಟು ಅಂದ್ರೆ ನಹಿಕ್ ಪ್ರತಿ ಸಿಟ್ಟಿರ್ತದೆ. ಧರ್ಮದೊಳಗೆ ಸಿಟ್ಟಿದ್ದಲ್ಲ, ಮತ್ತು ಅಧರ್ಮ ಆದಾಗ ಧಾರ್ಮಿಕರಿಗೆ ಸಿಟ್ಟು ಬರಬೇಕು. ಭೀಮಸೇನ ದೇವರಿಗೆ ಸಿಟ್ಟಿದ್ದಂತೆ ಸಿಟ್ಟಿರಬೇಕು. ಆ ಸಿಟ್ಟಿನ ಪ್ರಮಾಣ ಹೆಂಗಿರಬೇಕು ಅನ್ನೋದನ್ನು ನಾನು ಹೇಳೀನಿ, ಮತ್ತೆ ಅದನ್ನೇ ಹೇಳೋದು ಬೇಡ. ಆ ಸಿಟ್ಟಲ್ಲ, ಸಾತ್ವಿಕರ ಬಗ್ಗೆ ಸಿಟ್ಟಿರ್ತದೆ. ಒಬ್ಬ ಬ್ರಾಹ್ಮಣ ಏಳಿಗೆ ಹೊಂದದ್ದನ್ನು ನೋಡಿ ನಮಗೆ ಸಿಟ್ಟು ಬರ್ತದೆ. ಅಯ್ಯೋ ಕ್ರೋಧಾಗ್ನಿ ದಗ್ಧಾಹ, ಬಹಳ ಮಾತ್ಸರದಿಂದ ಸಿಟ್ಟು ಬಂದು ಏನು ಸುಟ್ಟಂಗಾಡ್ತಿರ್ತೀವಲ್ಲ ಅಂಥವರು ಕೂಡ ಕುಟಿಲಾಶ್ಚ, ಡಾಂಭಿಕರು, ಮೋಸ ಮಾಡುವವರು, ಕಾಮಿನಃ, ಕಾಮಿಗಳೇ ಯಾರಿದ್ದಾರೋ ಇಂಥವರೆಲ್ಲರೂ ಕೂಡ ಸಪ್ತಾಹ ಯಜ್ಞೇನ ಭಾಗವತದ ಕಥಾಶ್ರವಣದಿಂದ ಮುಕ್ತಿಯನ್ನು ಹೊಂತಾರಪ್ಪ, ಶುದ್ಧರಾಗ್ತಾರೆ. ಭಾಗವತಕ್ಕೆ ಅಷ್ಟು ಸಿದ್ಧಿ ಇದೆ. ಇದಕ್ಕೊಂದು ಕಥೆ ಹೇಳ್ತೇನೆ ಕೇಳು ಅಂತ ಹಿಂದೆ ಒಂದು ಇತಿಹಾಸವನ್ನು ಹೇಳ್ತಾರೆ. ನಮ್ಮ ತುಂಗಭದ್ರಾ ನದಿ ಏನಿದೆ, ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪಟ್ಟಣ ಇತ್ತು. ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಅವನ ಹೆಸರು ಆತ್ಮದೇವ ಎಂಬುದಾಗಿ. ಆ ಬ್ರಾಹ್ಮಣನ ಹೆಸರು ಸದಾಚಾರ ನಿಷ್ಠನಾಗಿದ್ದ. ಪಾಪ ಒಳ್ಳೆ ಶ್ರೀಮಂತ, ಬಡ ಬ್ರಾಹ್ಮಣ ಅಂತೇನಲ್ಲ, ಒಳ್ಳೆ ಶ್ರೀಮಂತ ಬ್ರಾಹ್ಮಣನಾಗಿದ್ದ. ದಾನ ಧರ್ಮಗಳನ್ನು ಮಾಡ್ತಿದ್ದ, ಎಲ್ಲ ಒಳ್ಳೆ ಗುಣಗಳಿತ್ತು. ಅವನಿಗೊಬ್ಬ ಹೆಂಡತಿ ಇದ್ಲು, ಒಳ್ಳೆ ಸದಾಚಾರ ನಿಷ್ಠೆಯಿಂದ ಕೂಡಿರ್ತಕ್ಕಂತಹ ಹೆಂಡತಿ ಇದ್ಲು. ಅವಳ ಹೆಸರು ದುಂಧುಲಿ ಅಂತ ಅವಳ ಹೆಸರು. ನೋಡಲಿಕ್ಕೂ ಚಂದಿದ್ಲು, ಜೊತೆಗೆ ಅವಳು ಸದಾಚಾರ ನಿಷ್ಠಳೇ ಆಗಿದ್ಲು, ಧಾರ್ಮಿಕಳೇ ಆಗಿದ್ಲು. ಸ್ವಲ್ಪ ಅವಳಿಗೆ ಏನಿತ್ತು ಅಂದ್ರೆ ಮನೆಯೊಳಗೆ ನನ್ನ ಮಾತ ನಡಿಬೇಕು ಅನ್ನೋದೊಂದಿತ್ತು. ಅಂದ್ರೆ ಗಂಡು ತನ್ನ ಮಾತ ಕೇಳಬೇಕು, ಮಕ್ಕಳಾಗಿರಲಿಲ್ಲ. ಉಳಿದವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ನನ್ನ ಮಾತು ಅಂದ್ರೆ ನಾನೇ ಮನೆಯ ಒಡತಿ, ನಂದೇ ನಡಿಬೇಕು ಅನ್ನುವಂತಹ ಒಂದು ಭಾವನೆ ಇತ್ತು. ಹೀಗಾಗಿ ಸ್ವಲ್ಪ ಕ್ರೂರಿಯಾಗಿದ್ದು. ಆ ಭಾವನಾ ಬಂತು ಅಂದ್ರೆ ಕ್ರೂರತನ ಬಂದ್ಬಿಡ್ತದೆ. ನಂದ ಯಾಕೆ ನಡಿಬೇಕು, ಎಲ್ಲರೂ ಜೀವಿಗಳು, ಎಲ್ಲರಿಗೂ ಅವ್ರಿಗೂ ಮನಸ್ಸು ಇರ್ತದೆ, ಅವ್ರದ್ದು ಎಲ್ಲಾರ್ದು ಹೆಂಗೆ ಬೇಕೋ ಹಂಗೆ ನಡಿಬೇಕು ಅಂತ ಬಂದರೆ ಸರಿ ಇರ್ತದೆ. ನಾನೇ ನಂದ ನಡಿಬೇಕು ಮನೆಯೊಳಗೆ ಅಂತ ಎಲ್ಲ ಬರ್ತದೆ, ಅಲ್ಲೆಲ್ಲ ಮನೆಯೊಳಗೆ ಈ ರೀತಿಯಾದ ವಾತಾವರಣಗಳೇ ಇರ್ತಾವೆ. ಒಳ್ಳೆ ಸತ್ಕುಲ ಪ್ರಸೂತಳಾಗಿದ್ದರೂ ಕೂಡ, ಸೌಂದರ್ಯ ಇದ್ದರೂ ಕೂಡ, ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡುವ ಔದಾರಿ ಇದ್ದರೂ ಕೂಡ ನಂದೇ ನಡಿಬೇಕು ಅನ್ನೋ ವಿಚಾರ ಬಂತು ಅಂದಾಗ ಕ್ರೂರತನ ಆಟೋಮೆಟಿಕ್ ಆಗಿ ಬರುತ್ತದೆ. ಹೀಗಾಗಿ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗುವಂತೆ ಪ್ರಸಂಗ ನಡೀತು. ಹೀಗಾಗಿ ಏನಾಯ್ತು ಅಂದರೆ ಬಹಳ ಕ್ರೂರಿಯಾಗಿ ವರ್ತನೆ ಮಾಡ್ತಿದ್ಲಂತ. ಮನೆ ಕೆಲಸದೊಳಗೆ ಬಹಳ ಶಾಣ ಇದ್ಲಂತ, ಅತ್ಯಂತ ಸ್ವಚ್ಛ ಹಿಡಿತಿದ್ಲಂತ ಮನೆ. ಅದಿಡ್ಬೇಕು ಗೃಹಿಣಿಯ ಲಕ್ಷಣ. ಏನು ಮರ್ಯಾಮ ಅವ್ರ ಮನೆ ತಿಪ್ಪೆಗೆ ಬಾರದೆ, ಅವಾಗಲೂ ಮನೆ ಎಷ್ಟು ಸ್ವಚ್ಛ ಇಟ್ಟಾರ್ರಿ ಅಂತ ಅನ್ಬೇಕು. ಆ ಕ್ರಮದೊಳಗೆ ಮನೆಯನ್ನು ಬಹಳ ಶುದ್ಧವಾಗಿಡ್ತಿದ್ಲಂತ. ಸ್ವಲ್ಪ ಹಣದ ಲೋಭ ಭಾಳ ಇತ್ತಂತ, ಸ್ವಲ್ಪ ದುರಾಸೆನೂ ಇತ್ತು. ದುಡ್ಡು ಬೇಕು ಅನ್ನೋ ಸ್ವಲ್ಪ ದುರಾಸೆನೂ ಇತ್ತು. ಅಷ್ಟೇ ಅಲ್ಲ, ತಂದೆ ನಡಿಬೇಕು ಅನ್ನೋದರಿಂದ ಜಗಳ ಆಡ್ತಿದ್ಲಂತ. ಎಲ್ಲರೂ ಕೂಡ ಜಗಳ, ಸದಾ ಕಾಲ ಜಗಳ. ಕೆಲವರು ನೋಡ್ತಿರ್ತೀವಿ ನಾವು, ಅಗದಿ ಎಲ್ಲರೂ ಕೂಡ ಜಗಳ ಇರ್ತದೆ ಅವ್ರದ್ದು. ಒಟ್ಟು ಎಲ್ಲರೂ ಯಾರ ಜೊತೆಗೂ ಸಾಮರಸ್ಯದಿಂದ ಇರೋದು ಅಂತ ಇರೋದನ್ನೇ ಇಲ್ಲ, ಎಲ್ಲರೂ ಕೂಡ ಜಗಳ ಇರ್ತದೆ ಅವ್ರದ್ದು. ಆ ರೀತಿಯಾಗಿ ಜಗಳ ಆಡ್ಕೊಂಡಿದ್ದಂತ. ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರೆ ಸಕಲ ಸವಲತ್ತುಗಳು ಇದ್ದು. ಈಗ ಗಂಡ ಹೆಂಡತಿಯರೊಳಗೆ ಏನು ಭಿನ್ನಾಭಿಪ್ರಾಯ ಇರಲಿಲ್ಲ. ತಂದೆ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಗಂಡ ಹೆಂಡಂದಿರಲ್ಲೂ ಕೂಡ ಜಗಳ ನಡೀತಿತ್ತು. ಹೀಗೆಲ್ಲ ಆದಾಗ ಸುಖ ಅನ್ನೋದಿರಲಿಲ್ಲ, ಸಂತಾನ ಆಗಿರಲಿಲ್ಲ. ಬಹಳ ಪಾಪ ಅವನಿಗೆ ಕೆಟ್ಟ ಅನಿಸ್ಬಿಡ್ತು. ಇದ್ದೇನು ಮಾಡಬೇಕು ಅಂತ, ಇಟ್ಟು ಸಂಪತ್ತದ ಎಲ್ಲ ಅದ, ಮತ್ತೇನು ಮಕ್ಕಳ ಇಲ್ಲ ಅಂದ್ರೆ ತಗೊಂಡೇನು ಮಾಡ್ಬೇಕು ನಾವು. ಆದ್ದರಿಂದ ಬೇಡ ಅಂತ ವಿಚಾರವನ್ನು ಮಾಡಿ ತನ್ನ ಕಡೆಗೆ ಏನು ಸಂಪತ್ತಿತ್ತೋ ಅದನ್ನೆಲ್ಲ ಅರ್ಧ ಭಾಗ ಮಾಡಿ ಅದನ್ನು ಗೋದಾನ, ಭೂದಾನ, ಅನೇಕ ದಾನಗಳನ್ನು, ಬಂಗಾರ ದಾನ, ವಸ್ತ್ರ ಮೊದಲಾದವುಗಳನ್ನು ದಾನ ಮಾಡಿ ಕಾಡಿಗೆ ಹೋಗಿಬಿಟ್ಟ. ಬೇಡ ಸರಿ ಇದ್ದರೆ ಏನು ಮಾಡೋದು, ಸಂಸಾರದೊಳಗೆ ಇದ್ದು ಅಂತ ಪಾಪ ಆ ಆತ್ಮದೇವ ಕಾಡಿಗೆ ಹೋಗಿ ಎಲ್ಲ ಒಂದು ಆಯಾಸ ಆಗಿತ್ತು. ಸರೋವರದೊಳಗೆ ಸ್ನಾನ ಮಾಡಿದ. ಆಯಾಸ ಕಳ್ಕೊಳ್ಳಿಕ್ಕೆ ನೀರು ಕುಡಿದು ಅಲ್ಲೇ ದಂಡಿ ಮೇಲೆ ಕೂತ್ಕೊಂಡ. ಅಲ್ಲಿ ಒಬ್ಬ ಸನ್ಯಾಸಿಗಳು ಬರ್ತಾರೆ. ಅವರು ತಮ್ಮ ಆಯಾಸವನ್ನು ಕಳ್ಕೊಂಡು ಸನ್ಯಾಸಿಗಳಲ್ಲಿ ಕೂಡ್ತಾರೆ.
ಅವಾಗ ಇವ ಭಾಳ ಅಳ್ಕೋತ ಕೂತ್ಕೊಂಡ. ಆ ಸನ್ಯಾಸಿಗಳನ್ನು ನೋಡಿ ಅಳ್ತಾ ಅಳ್ತಾ ಕೂತ್ಕೊಂಡ. ಸನ್ಯಾಸಿಗಳು ಕೇಳಿದರು, ಯಾಕಪ್ಪ ಯಾಕೆ ಅಳ್ಳಿಕತ್ತಿ, ಏನು ಕಷ್ಟ ಆಗೈತೆ ನಿನಗೆ ಅಂತ ಕೇಳಿದರು. ಏನಂತ ಹೇಳಿರಿ, ನನ್ನ ಹಿಂದಿನ ಜನ್ಮಗಳ ಪಾಪ ಏನಂತ ನಾ ಹೇಳಿ, ನನಗೇನು ಗೊತ್ತಾಗ್ತದೆ, ಅದು ಗೊತ್ತಾಗೋದಿಲ್ಲ. ಅಂತೂ ಈ ಜನ್ಮದೊಳಗೆ ನನಗೇನು ಸಂತಾನ ಆಗಲಿಲ್ಲ, ಅಪಾರ ಸಂಪತ್ತದ, ತೊಗೊಂಡೇನು ಮಾಡಲಿ ನಾನು ಅದನ್ನು. ಹೀಗಾಗಿ ನನಗೆ ಬಹಳ ಬೇಸರ ಆಗ್ಯದ. ನನಗೆ ಹೆಂಗಾರ ಮಾಡಿ ನೀವು ಒಂದು ಮಗ ಆಗೋ ಹಂಗೆ ಕರುಣೆ ಮಾಡಿರಿ ಅಂತ ಕೇಳಿದ. ಅವರಂದರು, ನೋಡಿದೆಪ್ಪ ನೀನು ಹಣೆ ಬಾರ ನೋಡಿದೆ ನಾನು, ನಿನಗೆ 7 ಜನ್ಮ ಮಕ್ಕಳಾಗೋದಿಲ್ಲ ಅಂದರು. ಇಲ್ರಿ, ನನಗೆ ನೀವು ಆ ಮಂತ್ರಾಕ್ಷತೆ ಕೊಡಬೇಕು, ನನಗೆ ಸಂತಾನ ಆಗಲೇಬೇಕು. ಬ್ಯಾಡೋ ಮಾರಾಯ, ದೇವರು ಬರೋದಿಲ್ಲ ಅಂದ್ರೆ ತಗೊಳಿಕ್ಕೆ ಹೋಗಬಾರ್ದು ಅದನ್ನು. ಅದರಿಂದ ಅನಾಹುತನೇ ಆಗ್ತದೆ. ಯಾವತ್ತು ನಾವು ದೇವರ ವಿರುದ್ಧ ಹೋಗ್ತೀವಿ ಅವತ್ತು ನಾವು ವಿನಾಶಕ್ಕೆ ಹೋಗ್ತೀವಿ. ಹಿಂದೆ ನಾರದರು ಅಂಗೀರಸರು ಹೇಳಿದರು ಚಿತ್ರಕೇತು ಗಂಧರ್ವನಿಗೆ, ಸಂತಾನ ಇಲ್ಲೋ ಬ್ಯಾಡ ಅಂತ ಹೇಳಿದರು. ಕೊಟ್ಟ ಬಿಡ್ರಿ, ಹೆಂಗಾರ ಮಾಡ್ರಿ ಅಂದ. ಸುಖ ಆಗ್ತದ ದುಃಖ ಆಗ್ತದೆ ನೋಡು ಅಂತ ಹೇಳಿದರು. ಆ ಪ್ರಸಂಗ ಏನಾತವನಿಗೆ, ಹಿಂಗಿರ್ತದೆ ಬೇಡ. ದೇವರು ಯಾವುದು ಕೊಟ್ಟಿಲ್ಲ ಅದು ಬೇಡ, ದೇವರು ಯಾವುದು ಕೊಟ್ಟಾನೋ ಅದೇ ಇರಲಿ. ಆದ್ದರಿಂದ ನಿನಗೆ ಕೊಟ್ಟಿಲ್ಲ, 7 ಜನ್ಮ ಕೊಟ್ಟಿಲ್ಲ, ಬಿಟ್ಟುಬಿಡು, ಏನಾಗಬೇಕಾಗಿದೆ, ತ್ರಾಸು ತಗೊಳಿಕ್ಕೆ ಹೋಗಬೇಡ. ಒಂದು. ಎರಡನೇದಾಗಿ ಹೇಳ್ತಾನೆ ಕೇಳು, ಈಗ ಮಗ ಬೇಕು ಅಂತ ಭಾಳ ಮೋಹ ಪಡ್ತೀವಿ, ಮುಂದೆ ಮಕ್ಕಳು ಯಾಕಾರ ಅದು ಓ ಮಾರಾಯ ಅಂತೀವಿ. ಆ ಪ್ರಸಂಗ ಬರ್ತದೆ, ಬೇಡ, ಸುಮ್ಬಿಡು, ದೇವರು ಕೊಟ್ಟಿಲ್ಲ. ಇವ ಅಂದ, ಇವೆಲ್ಲ ಉಪನ್ಯಾಸಗಟ್ಟ ಸರಿ ಅದರಿ, ನನಗೇನು ಹಿಡಿಸ್ಲಿಲ್ಲ, ನಿಮ್ಮ ಉಪನ್ಯಾಸ ನನಗೇನು ಹಿಡಿಸ್ಲಿಲ್ಲ, ನನಗೆ ನೀವು ಒಂದು ಮಗ ಆಗುವಂತೆ ಅನುಗ್ರಹವನ್ನು ಮಾಡಲೇಬೇಕು, ಇಲ್ಲದೆ ಹೋದರೆ ನಿಮ್ಮ ಕಣ್ಣೆದುರಿಗೆ ಈ ಸರೋವರದೊಳಗೆ ಬಿದ್ದು ಸಾಯ್ತೇನೆ ಎಂಬುದಾಗಿ ಹೇಳ್ತಾನೆ. ಒಲ್ ಬಿಡಪ್ಪ, ಏನು ಹೇಳ್ಬೇಕು ನಿಮ್ಗೆ ಆಗಲಿ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ, ದೇವರ ಚಿತ್ತಕ್ಕೆ ಬಂದಂಗೆ ಆಗ್ತದೆ, ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅಲ್ಲೇ ಇರತಕ್ಕಂಥ ಒಂದು ಹಣ್ಣನ್ನು ತಗೊಂಡು ಅಭಿಮಂತ್ರಣ ಮಾಡಿ ಅವನ ಕೈಯಲ್ಲಿ ಕೊಟ್ಟರು. ಹೋಗೋ, ಇದನ್ನು ನಿನ್ನ ಹೆಂಡತಿ ಕೈಯಾಗಿ ಕೊಡು, ಅವಳು ಗರ್ಭವತಿ ಆಗ್ತಾಳೆ, ವರ್ಷದೊಳಗೆ ಮಗು ಆಗ್ತದೆ ಅಂತ ಇಷ್ಟು ಹೇಳಿ ಸನ್ಯಾಸಿಗಳು ಹೊರಟು ಹೋದರು. ಸರಿ, ನಮ್ಗೆ ಭಾರಿ ಖುಷಿ ಅನ್ನಿಸ್ತು, ಆತ ಬಿಡು ಮಗ ಹುಡ್ತಾನಂಗದ ಅಂತ ಖುಷಿ ಅನ್ನಿಸ್ತು. ಆ ಹಣ್ಣನ್ನು ತಗೊಂಡು ಬಂದ ತನ್ನ ಹೆಂಡತಿ ಕೈಯಾಗಿ ಕೊಟ್ಟ, ಇದನ್ನು ನೀನೇ ತಿನ್ನು, ಗರ್ಭವತಿ ಆಗ್ತಿ, ವರ್ಷದೊಳಗೆ ಮಗ ಹುಡುಕ್ತಾನ ಅಂತ ಹಿಂಗೆ ಸನ್ಯಾಸಿಗಳು ಹೇಳ್ಯಾರ ಅಂತ. ಅವನು ಮುಂದೇನೋ ಹ್ಞೂ ಅಂದು. ಒಳಗೆ ಸಂಕಟ ಆಗ್ಲಿಕ್ಕೆ ಶುರು ಆಯ್ತು. ಅಯ್ಯೋ ಅಂದು, ಆಕಿಗೆ ಎಷ್ಟು ತ್ರಾಸು ಅಂತಾಳಕ್ಕೆ. ನೋಡು, ಈ ಹಣ್ಣು ತಿಂದುಬಿಟ್ಟೆ ಅಂದ್ರೆ ಗರ್ಭವತಿ ಆಗ್ತೀವಿ, ಹಿಂಗೆ ಹೊಟ್ಟೆ ಬಂದು ಕೂಡ್ತದೆ. ಹೊಟ್ಟೆ ಬಂತು ಅಂದ್ರೆ ಮನೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಮನ್ಯಾಗ ಸಂಪತ್ತು ಭಾಳ ಅವ. ನಾವು ಒಂದು ಕಡೆ ಕೂತೆ ಅಂದ್ರೆ ಆಳು ಮನುಷ್ಯರು ಏನು ಬರ್ತಾರೋ ಅವ್ರು ಏನು ಸಂಪತ್ತು ತೊಗೊಂಡು ಹೋಗ್ತಾರೋ ಗೊತ್ತಾಗೋದಿಲ್ಲ. ನನಗೂ ಆಯಾಸ ಭಾಳ ಆಗ್ತದೆ. ಅಕಸ್ಮಾತ್ತಾಗಿ ಕಳ್ಳರೋ ದರಡಕೋರರೋ ಹಿಂಗೆ ಯಾರು ಬಂದರು ಅಂದ್ರೆ ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ, ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥವು ಏನೋ ವಿಚಾರ ಮಾಡ್ತಾಳೆ. ಅಕಸ್ಮಾತ್ ದೈವವಶಾತ್ ಗ್ರಾಮಕ್ಕೆ ದರೋಡೆಕೋರರು ಬಂದ್ರೆ ಗರ್ಭಿಣಿಯಾಗಿದ್ದೆ ಅಂದ್ರೆ ನಾನು ಹೊಟ್ಟೆ ಬಿಟ್ಕೊಂಡು ಹೆಂಗೆ ಓಡಿ ಹೋಗಲಿ ಅಂತ ಯಾರು ಇದನ್ನು ವಿಚಾರ ಮಾಡ್ತಾರೆ ಅಂತಾರೆ. ಇಷ್ಟು ಕ್ಷುಲ್ಲಕವಾಗಿರ್ತಕ್ಕಂತಹ ವಿಚಾರಗಳನ್ನು ಮಾಡ್ತಾಳೆ. ಅಕಸ್ಮಾತ್ ಗರ್ಭದೊಳಗೆ ಕೂಸು ಅಡ್ಡಡ್ಡ ತಿಡ್ಡ ಬೆಳೀತಂದ್ರೆ ಅದಕ್ಕೂ ಸತ್ತು ಹೋಗೋ ಪ್ರಸಂಗ ಬಂದಿತ್ತು. ಬೇಡಪ್ಪ, ಏನು ಮಾಡೋದು ಬೇಡ ಅಂತ ಹಂಗಾರೆ ಹೆಂಗೆ ಮಾಡೋದು, ಇದನ್ನು ನನ್ನ ಗಂಡರ ಕೊಟ್ಟುಬಿಟ್ಟಾನ. ಅದ್ರಾಗ ಅವನು ಸನ್ಯಾಸಿ ಹೇಳಿಬಿಟ್ಟಿದ್ದ, ಇದನ್ನು ಮಾಡೋದಿತ್ತು ಅಂದ್ರೆ ಇದು ಹಣ್ಣು ತಿಂದಿ ಅಂದ್ರೆ ನಿನ್ನ ಹೆಂಡತಿಗೆ ಹೇಳಬೇಕು, 1 ಮಂಡಲಗಳ ಕಾಲ ಆಕೆ ಉಪವಾಸ ಇದ್ದು ವೃತ ನಿಯಮಗಳನ್ನು ಮಾಡಿ ಶುದ್ಧ ರೀತಿಯಿಂದ ಇದ್ರೆ ಮಾತ್ರ ಸರಿ ಹೋಗ್ತದೆ, ಇಲ್ಲಂದ್ರೆ ಇಲ್ಲ ಅಂತಿಷ್ಟು ಹೇಳಿಬಿಟ್ಟಿದ್ರು ಅವರು. ಆ ಶುದ್ಧ ರೀತಿಯಿಂದ ಒಪ್ಪತ್ತು ಊಟ ಮಾಡಿ ಹೀಗೆಲ್ಲ ಇರ್ಬೇಕಲ್ಲ. ಇದು ಯಾರು ಹೇಳ, ನಾ ಕೂಸು ಹುಟ್ಲಿಂತ ನಾ ಇಟ್ಟು ಮಾಡಬೇಕು, ಇದೇನು ಪ್ರಯೋಜನ ಇಲ್ಲ, ನನಗೇನು ಮನಸ್ಸಿಲ್ಲ, ಗಂಡ ಹೇಳ ನಟ್ಟಕರೆ, ಆದರೆ ನನಗೇನು ಮನಸ್ಸಿಲ್ಲ, ಏನು ಮಾಡಬೇಕೀಗ ಅಂತ ವಿಚಾರ ಮಾಡಿ ತನ್ನ ತಂಗಿನ ಕರೆದು ಹೇಳಿದ್ಲು. ತಂಗಿನೂ ಬಂದಿದ್ಲು. ತಂಗಿಗೆ ಹೇಳಿದ್ರು, ತಂಗಿಗೆ ಸಂತಾನ ಆಗಿರಲಿಲ್ಲ. ಅದಕ್ಕೆ ತಂಗಿ ಏನಂದು, ನೋಡಕ್ಕ ಒಂದು ಕೆಲಸ ಮಾಡು, ಆ ಹಣ್ಣು ನಾನೀಗ ಗರ್ಭಿಣಿ ಆಗ್ತೇನೆ, ನನ್ನ ಕಾಲ ಬಂದದ್ದು, ಹಣ್ಣು ಏನು ಮಾಡು ಅಂದ್ರೆ ನನಗೂ ಬೇಡ, ನಿನಗಂತ ಕೊಟ್ಟದ್ದು, ನಿಮ್ಮ ಮನೆಯೊಳಗೆ ಇರಲಿ, ಅದು ಆಕಳಿಗೆ ಕೊಟ್ಬಿಡು. ಅವ ದುಃಖವನ್ನೇ ಹೇಳಿರ್ತಾನೆ ಪಾಪ. ಎಷ್ಟು ದುಃಖ ಅಂದ್ರೆ, ನನಗೆ ಸಂತಾನ ಆಗಲಿಲ್ಲ ಅಷ್ಟೇ ಅಲ್ಲ, ನಾ ಗಿಡ ಹಚ್ಚಿದ ಗಿಡದಾಗ ಹಣ್ಣು ಕಾಯಿ ಆಗಂಗಿಲ್ಲ, ನಾ ಮನೆಗೆ ಕರ್ಕೊಂಡು ಬಂದ ಆಕಳೇನವ ಆಕಳ ಸಹಿತ ಏಂಗಿಲ್ಲ, ಅವು ಸಹಿತ ಗಬ್ಬಾಗೋದಿಲ್ಲ. ಇಂತಹ ಕೆಟ್ಟ ಪರಿಸ್ಥಿತಿ ನನಗದ ಮೇಲೆ ತೊಗೊಂಡು ನಾನೇನು ಮಾಡಲಿ ಎಂದಿರ್ತಾನವ. ಆ ದುಃಖ ಆಗಿರ್ತದಲ್ಲ ಅವನು. ಅದಕ್ಕೆ ಅದನ್ನೇ ಹೇಳ್ತಾಳೆ ತಂಗಿ, ಆ ಹಣ್ಣೇನದ ಹಣ್ಣನ್ನು ನಿಮ್ಮ ಮನೆಗಿನ ಆಕಳಿಗೆ ಕೊಟ್ಬಿಡು, ನಾನು ಗರ್ಭವತಿ ಆಗ್ತೀನಿ. ನಾ ಗರ್ಭವತಿ ಆದೆ ಅಂದ್ರೆ ನಾ ಯಾವಾಗ ಆಗ್ತೀನಿ ಯಾವಾಗ ನೀ ಗರ್ಭವತಿ ಆದೆ ಅಂತ ಸುದ್ದಿ ಮಾಡಿಬಿಡು, ನೀ ಆಗಬೇಡ, ಸುದ್ದಿ ಮಾಡಿಬಿಡು. ಮುಂದೆ ಪ್ರಸವ ಆಗ್ತದೆ, ಪ್ರಸವ ಆದ ಕೂಡಲೇ ನಾನು ನನ್ನ ಕೂಸು ಸತ್ತು ಸುದ್ದಿ ಮಾಡಿಬಿಡ್ತೀನಿ, ನನ್ನ ಕೂಸು ತಂದು ನಿನ್ನ ಕೈಯಾಗಿ ಕೊಡ್ತೀನಿ, ನಿನ್ನ ಕೂಸು ಅಂತ ಹೇಳ್ಕೊಂಡು ಹೋಗ್ಬಿಡು, ನಿನ್ನ ಕಡೆ ಹಾಲು ಬಂದೇ ಇಲ್ಲ ಅಂತ ಹೇಳ್ಬಿಡು, ನನಗೆ ಹಾಲು ಭಾಳ ಬಂದದ ಅಂತ ಹೇಳೋಣ. ಮತ್ತು ಕೂಸು ಹೋಗಿದ್ದಕ್ಕೆ ಹಾಲು ಹೆಂಗೆ ಕುಡಿಸ್ಬೇಕು ಅದನ್ನು, ಅದಕ್ಕೆ ನಮ್ಮ ತಂಗಿನ ಕರೆಸ್ತೀನಿ ಅಂತ ನೀ ಹೇಳು, ನಾ ಬರ್ತೀನಿ, ಕೂಸು ನಾ ಹಾಲು ಕುಡಿಸಿ ನಾ ಬೆಳೆಸ್ತೀನಿ,
ನನ್ನ ಕೂಸು ನಾ ಬೆಳೆಸ್ದಂಗಾತು, ಹೆಸರು ನಿಂದಾತು, ನಿಂದೇನದು ರೊಕ್ಕ ಪಕ್ಕ ಸ್ವಲ್ಪ ನನ್ನ ಗಂಡಕ್ಕೆ ಕೊಟ್ಟೆ ಅಂದ್ರೆ ಹ್ಞೂ ಅಂತ. ದುಡ್ಡಿಗೆ ಏನೇನು ನಡೀತಾವೆ ನೋಡ್ರಿ. ಇದು ಭಾಗವತ ಮಹಾತ್ಮ್ಯದಲ್ಲಿ ಬಂದ ಕಥೆ ಅಂತ ತಿಳಿಬೇಡ್ರಿ. ಒಬ್ಬರ ಕಥೆಯನ್ನು ಹೇಳ್ತೇನೆ, ನಮ್ಮವರೇ. ಇಲ್ಲ ಪಾಪ, ಈಗ ಒಂದು 4-5 ವರ್ಷ ಆಯ್ತು ತೀರ್ಕೊಂಡವರು, ನಮ್ಮವರೇ, ಸಜ್ಜನರು ಪಾಪ. ಭಾಳ ಪಂಡಿತರು ಹಿಂಗೆಲ್ಲ ಏನೆಲ್ಲ ಶಾಸ್ತ್ರ ಓದ್ಕೊಂಡವರು, ಅವ್ರಿಗೇನು ಬೇರೆ ಏನೂ ಬರ್ತಿದ್ದಿಲ್ಲ. ಮತ್ತು ಒಂದು ವೆಂಕಟೇಶ ಸ್ತೋತ್ರ ಅಂದ್ರೆ ರಾಮರಕ್ಷಾ ಸ್ತೋತ್ರ ಬಿಟ್ಟರೆ ಮತ್ತೇನೂ ಬರ್ತಿದ್ದಿಲ್ಲ ಪಾಪ. ಗೋಪಿಚನ ಹಚ್ಕೊಂಡು ಸಂಧ್ಯಾ ವಂದನೆ ಮಾಡಿ ಬರ್ತಿದ್ರು, ಇಷ್ಟ, ಬೇರೆ ಏನೂ ಇರಲಿಲ್ಲ. ಹಂಗೆ ಮಾತಿ ಕುತ್ಕೊಂಡಾಗ ಒಂದು ಸರಿ ಅಂದರು ಅವರು, ಅಚ್ಚರ ನಮ್ಮದು ನಿಮ್ಮದು ಹೊರಕನ್ನೇ ವ್ಯವಹಾರ ಮಾಡೋಣ ಅಂದ್ರೆ ನೀವೇನು ಅಂತೀರಿ ಅಂದರು. ಯಾಕೆ ಬರಂಗಿಲ್ಲ ರೀ ಅಂದೆ. ನೀವು ವೈಷ್ಣವರಿದ್ದೀರಿ, ಬ್ರಾಹ್ಮಣರಿದ್ದೀರಿ, ಗೋತ್ರ ಬಿಡ್ತದೆ, ಮಡಿ ಬೈಲಿಗೆ ಏನದ ಮುಂದಿನ ಅಡ್ಜಸ್ಟ್ಮೆಂಟು ಅದೇನು ನೋಡ್ಲಿಕ್ಕೆ ಬರ್ತದೆ, ಯಾಕೆ ಬರೋದಿಲ್ಲ ಹೊರಕನ್ನೇ ವ್ಯವಹಾರ ಅಂತ ಕೇಳಿದೆ. ಅವಶ್ಯ ಬರ್ತದೆ, ಮಾಡ್ಬೋದು, ಬ್ರಾಹ್ಮಣರೇ ಬರ್ತದೆ, ಅದ್ರಾಗ ತತ್ರಾಪಿ ನೀವಂತೂ ವೈಷ್ಣವರಿದ್ದೀರಿ, ಯಾಕೆ ಬರೋದಿಲ್ಲ ಅಂತ ನಾ ಅಂದೆ. ಆಚಾರ ಈಗ ಒಂದು ಕತೆ ಹೇಳ್ತೇನೆ ನಿಮ್ಗೆ, ನಮ್ಮ ಮಂತ್ಯಂದಾಗ ನಡೆದ ಒಂದು ಘಟನೆ ಹೇಳ್ತೇನೆ, ಆಮೇಲೆ ಹೊರಕನ್ನೇ ವ್ಯವಹಾರ ಆಗ್ಬೇಕು ಬೇಡ ಹೇಳ್ರಿ ಅಂದರು. ಹೇಳ್ರಿಪ್ಪ ಅಂದೆ. ನನಗಿಂತ 4 ಜನ್ರೇಷನ್ ಹಿಂದೆ ಸಿಕ್ಕಾಪಟ್ಟಿ ಸಂಪತ್ತಿತ್ತು ನಮ್ಮದು. ಒಬ್ಬಕ್ಕಿಗೆ ಮಕ್ಕಳಾಗಲಿಲ್ಲ, ಅಣ್ಣ ತಮ್ಮಂದ್ರೊಳಗೆ ಒಬ್ಬಕ್ಕಿಗೆ ಮಕ್ಕಳಾಗಲಿಲ್ಲ, ಇನ್ನೊಬ್ಬಕ್ಕಿಗೆ ಮಕ್ಕಳಾತು. ಇವ್ರ ಆಸ್ತಿ ಅವ್ರಿಗೆ ಹೋಗ್ತದಲ್ಲ, ಈಗ ಅಣ್ಣನ ಆಸ್ತಿ ತಮ್ಮಗೆ ಹೋಗ್ತದಲ್ಲ, ಇವ್ರ ಸಂತಾನೇ ಆಗಿಲ್ಲ. ತನ್ನ ಆಸ್ತಿ ತಮ್ಮಗೆ ಹೋಗ್ತದೆ ಅನ್ನೋ ಕಾರಣಕ್ಕೆ ಆ ಹೆಂಡತಿ ಏನು ಮಾಡಿದ್ಲಂತ, ಇವ ಗಂಡ ಏನಿದ್ದಲ್ಲ, ಅಣ್ಣ ಏನಿದ್ದಲ್ಲ, ಅಣ್ಣಗೆ ಒಬ್ಬರು ಅಂತ್ಯಜರ ಹೆಣ್ಣಿನ ಜೊತೆಗೆ ಸಂಪರ್ಕ ಇತ್ತಂತ. ಆಕೆ ಗರ್ಭವತಿ ಆದ್ಲಂತ. ಈಕೇನು ಸುದ್ದಿ ಮಾಡಿದ್ಲಂತ, ಇನ್ನು ಅವ್ರಿಗೆ ಆಸ್ತಿ ಹೋಗ್ಬೇಕಾಗ್ತದಲ್ಲ ಅನ್ನೋ ಕಾರಣಕ್ಕೆ ಅದೇನೋ ಗರ್ಭವತಿ ಆಗಿದ್ಲಕ್ಕಿ ಅಂತ್ಯಜಳು. ಆ ಕೂಸು ತಗೊಂಡು ಬಂದು ಆಕಿಗೆ ಸತ್ತದಂತ ಸುದ್ದಿ ಮಾಡಿ, ಇಲ್ಲಿ ತಾ ಗರ್ಭವತಿ ಅಂತ ಹೇಳಿ ಮಾಡಿ ತಾನು ಆ ಕೂಸಿನ ತಗೊಂಡು ಬೆಳೆಸಿದ್ಲಂತ. ಆ ಕೂಸು ಗಂಡು ಹುಟ್ಟಿತ್ತಂತ. ಆ ಕಡೆಯಿಂದ ಹಿಂಗೆ ಬಂದದ್ದು ನೋಡ್ರಿ, ನಮ್ದು 4 ಜನ್ರೇಷನ್ ಹಿಂದೆ ಹಿಂಗಾಗ್ಯದ, ಹೊರಕನ್ನೇ ವ್ಯವಹಾರ ಮಾಡೋಣ ಬೇಡ್ರಿ ಅಂದರು. ಕೃಷ್ಣಾರ್ಪಣಮಸ್ತು ಹೋಗ್ಬರ್ರಿ ಅಂತ ಹೇಳಿದೆ. ಅಲ್ಲ, ಅವ್ರು ಇಂಥ ಭಾಳ ಹೇಳ್ತಿದ್ರು ಪಾಪ, ಸತ್ಯವಾಗಿ ಮಾತಾಡ್ತಿದ್ರು. ಅಟ್ಟೆಲ್ಲ ನನ್ನ ಜೊತೆ ಆತ್ಮೀಯತೆಯೂ ಭಾಳ ಇತ್ತು, ವಯಸ್ಸು ಜಾಸ್ತಿ ಇತ್ತು. ನಮ್ಮ ತಂದೆ ವಯಸ್ಸಿನವ್ರು ಇದ್ರು ಕರೆ, ಆದರೆ ನನ್ನ ಜೊತೆಗೆ ಬಹಳ ಆತ್ಮೀಯತೆಯಿಂದ ಎಲ್ಲ ವಿಷಯಗಳನ್ನು ಹಂಚ್ಕೋತಿದ್ರು ಪಾಪ. ಇರಲಿ, ಅಂತೂ ಹಿಂಗೆ ನಡೆದಿರ್ತಾವ, ಎಲ್ಲೆಲ್ಲಿ ಏನು ನಡೆದಿರ್ತಾವ ಗೊತ್ತಾಗೋದೇ ಇಲ್ಲ. ಏನು ಅರ್ಥ ಮಾಡ್ಕೋತೀವಿ ಇದನ್ನು? ಈ ರೀತಿ ನಾಟಕ ನಡೆದ್ರೆ ಮತ್ತು ಆಗಿನ ಕಾಲದ ಗಂಡಸರಿಗರೆ ಹೆಂಗೆ ಗೊತ್ತಾಗಿಲ್ಲ ರೀ? ಅಲ್ಲ, ಹೆಂಡತಿ ಗರ್ಭವತಿ ಇದ್ದದ್ದು ಗೊತ್ತಲ್ಲ, ಬಾತಳಿ ಕೆಡಿಸುತ್ತಿದ್ದಿಲ್ಲ ಹಿಂದಿನ ಕಾಲದ ಗಂಡಸರು. ವಿಚಾರ ಮಾಡಿ ನೋಡ್ರಿ, ನಿಮ್ಮ ತಂದಿನ ವಿಚಾರ ಮಾಡಿ ನೋಡ್ರಿ. ನಾನೇ ಹೇಳಿದ್ದಲ್ಲ, ಭಾಳ ಏನು ತಲೆ ಕೆಡಿಸುತ್ತಿದ್ದಿಲ್ಲ ಅವರು. ನಿಮ್ಮ ಮಗ ಎಟ್ಟೆತ್ತಾರೆ ಅಂತ ಕೇಳಿದ್ರೆ, ತಮ್ಮ ಆ ಬಾಲೆಲೆ ನೀ ಎಟ್ಟೆತ್ತ ಯಾವ ಸರಿ ಹೋಗ್ತೀನಿ ಕೇಳ್ತಿದ್ರೆ ಇಲ್ಲ ಅವರು. ಅಂದ್ರೆ ಆ ಮಟ್ಟಕ್ಕೆ ಸಂಸಾರದಿಂದ ದೂರಿದ್ರು ಅವರು ಗಂಡಸರು. ಮನೆ ಹೆಣ್ಮಕ್ಳ ವ್ಯವಹಾರದೊಳಗಂತೂ ಹೊಟ್ಟೆ ತಲೆನೇ ಹಾಕ್ತಿರಲಿಲ್ಲ ಅವರು. ಆ ಕ್ರಮದೊಳಗಿದ್ದಾಗ ಏನು ಗೊತ್ತಾಗಬೇಕದು, ಇದಂತೂ ಹಿಂದಿನ ಕಾಲ. ಹೀಗಾಗಿ ಈ ರೀತಿ ವ್ಯವಸ್ಥೆ ಅಂತ ಮಾತಾಡಿಕೊಂಡ್ರು. ತಂಗಿ ಆಯ್ತಂದು, ಅಕ್ಕನೂ ಹೂ ಅಂದು. ಆ ಹಣ್ಣನ್ನು ಆಕಳಿಗೆ ತಿನ್ನಿಸಿದರು. ಈಕೆ ಗರ್ಭವತಿ ಆದಳು, ಕೂಸು ಸತ್ತನ್ನು ಸುದ್ದಿ ಮಾಡಿದ್ಲು. ಆ ಕೂಸನ್ನು ಈಕೆಗೆ ತಂದು ಕೊಟ್ಲು. ಸೇಮ್ ಅದು ಹೆಂಗೆ ಕ್ರಮ ಇತ್ತು ಆ ಕ್ರಮದೊಳಗೆ ಹೇಳಿದ್ದು. ಎಲ್ಲ ಬಂದು ಹಾಲು ಕುಡಿಸ್ತಿದ್ದು, ಬೆಳೀತಿತ್ತು. ಈ ಕಡೆಗೆ ಆ ಆಕಳೇನಿತ್ತಲ್ಲ, ಆಕಳದಿಂದ ಒಂದು ಕೂಸು ಹುಡ್ತು, ಮನುಷ್ಯರ ಕೂಸೇ ಹುಡ್ತು. ಅದರದ್ದು ಕಿವಿ ಮಾತ್ರ ಆಕಳಗತೆ ಇತ್ತು. ಹೆಚ್ಚು ಕಡಿಮೆ 2 ಸಮಾನ ವಯಸ್ಕರಾದರು. ಇವನಿಗೆ ದುಂದುಮಾರ ಅಂತ ಹೆಸರಿಟ್ಟರು. ಈ ಮನುಷ್ಯರ ದೇಹ ಆಕಳ ಕಿವಿ ಇದ್ದ ಆಕಳದಿಂದ ಹುಟ್ಟಿರ್ತಕ್ಕಂತಹ ಬ್ರಾಹ್ಮಣರಿಗೆ ಗೋಕರ್ಣ ಅಂತ ಹೆಸರಿಟ್ಟರು. ಗೊತ್ತಾಗಬೇಕಲ್ಲ, ಆಕಳಿದಂತೆ ಕರ್ಣ ಇದ್ದವ, ಗೋಕರ್ಣ ಅಂತ ಹೆಸರಿಟ್ಟರು. ಗೋಕರ್ಣ ಬ್ರಾಹ್ಮಣ ಸದಾಚಾರ ನಿಷ್ಠನಾಗಿ, ಭಾರೀ ವಿನೀತನಾಗಿ, ಅತ್ಯಂತ ಯೋಗ್ಯ ಸಂಪನ್ನನಾಗಿ ಬೆಳೆದ. ಅವ ದುಂದುಮಾರ ಮಹಾ ಕಪಟಿಯಾಗಿ, ದ್ರೋಹಿಯಾಗಿ, ವಂಚಕನಾಗಿ, ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಸದಾಚಾರ ಇಲ್ಲ, ಯಾವಾಗಲೂ ಮದಿರಾಪಾನವನ್ನು ಮಾಡೋದು, ಜಟ್ಟ ಸ್ತ್ರೀಯರ ಜೊತೆಗೆ ವರ್ತನೆ ಮಾಡೋದು, ಮನೆಯೊಳಗೆ ತಂದೆ ತಾಯಿಗಳಿಗೆ ಹಿಂಸೆ ಮಾಡೋದು, ಆ ದುಡ್ಡು ತಗೊಂಡು ಹೋಗಿ ವ್ಯಭಿಚಾರಕ್ಕೆ ಹಾಕೋದು, ಈ ರೀತಿಯಾಗಿ ಮಹಾ ಅನಿಷ್ಟ ಕೆಲಸಗಳನ್ನು ಮಾಡಲಿಕ್ಕಂತ ದುಂದುಮಾರ. ಈ ಕಡೆಗೆ ಗೋಕರ್ಣ ಸಕಲ ಶಾಸ್ತ್ರ ಸಂಪನ್ನನಾಗಿ, ಸದಾಚಾರ ನಿಷ್ಠನಾಗಿ, ಯಾವತ್ತೂ ಭಾಗವತಾದಿ ಕಥಾಶ್ರವಣಗಳಲ್ಲಿ ತನ್ಮಯನಾಗಿ ಇವ ಬೆಳೆದ. ಖರೆ ಅಪ್ಪನಿಗೆ ಚಿಂತೆ ಶುರು ಆಯಿತು. ಅಯ್ಯೋ, ಮಕ್ಕಳಾಗದೇ ಇದ್ರೆ ಚಲೋ ಇತ್ತಲ್ಲ ಮಾರಾಯ ಅಂದ. ಹೇಳಿದ್ರು ಅವ್ರು ಬೇಡ ಅಂತ ಹೇಳಿದರು, ಕೇಳಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಈ ಮಗ ಕೆಟ್ಟಾಗಿ ಹೋಗ್ಬಿಟ್ಟ. ಆಕಳು ಹೊಟ್ಟೆಯಾಗಿ ಹುಟ್ಟಿರ್ತಕ್ಕಂತಹ ಈ ಮಗ ಅವಾಗ ಏನು ಹೇಳಿಬಿಟ್ರು ಅಂದ್ರೆ,
ನಮ್ಮನೆ ಒಳಗಿರೋ ಎತ್ತಿನಿಂದಲೇನೆ ಈ ಆಕಳ ಕಾಡಿಗೆ ಹೋಗಿರ್ತಾವಲ್ಲ, ಯಾವ ಎತ್ತಂತ ಏನು ಹೇಳ್ತೀರಿ ನೀವು? ಹಿಂಗ್ಯಾಕೆ ಈ ಕೂಸು ಹುಡ್ತು ಅಂತಂದಾಗ ಈ ಹಣ್ಣಿನ ಪ್ರಭಾವ ಅಂತ ಹೇಳೇ ಇಲ್ಲ. ಅದನ್ನೇನು ಸುದ್ದಿ ಮಾಡಿಬಿಟ್ರು ಅಂದ್ರೆ, ನಮ್ಮನೆ ಒಳಗಿರ್ತಕ್ಕಂತಹ ಎತ್ತಿನಿಂದಲೇನೆ ಈ ಆಕಳು ಗರ್ಭವತಿಯಾಗಿ ಇವತ್ತು ಈದಿದೆ ಅಂತ ಸುದ್ದಿ ಮಾಡಿಬಿಟ್ಟಿದ್ರು ಆವಾಗ. ಅಂದ್ರೆ ನಮ್ಮ ಮನೆಯೊಳಗಿರೋ ಹೋರಿಯಿಂದ ಹುಟ್ಟಿರ್ತಕ್ಕಂತಹ ಈ ಗೋಕರ್ಣ ಇಷ್ಟು ಸದಾಚಾರ ನಿಷ್ಠನಾದ, ನಮ್ಮ ಮನೆತನದಲ್ಲಿ ಬಂದ ಗುಣಗಳೆಲ್ಲ ಅವನಲ್ಲಿ ಬಂದವು, ಗೋಕರ್ಣನಲ್ಲಿ ಬಂದವು, ಈ ದುಂದುಮಾರನಲ್ಲಿ ಯಾಕೆ ಬರಲಿಲ್ಲ ಅಂತ ಪಾಪ ಬಹಳ ಚಿಂತಾಕ್ರಾಂತನಾಗಿಬಿಟ್ಟ. ಅನ್ಕೊಂಡ ಇನ್ನು ಈ ಸಂಸಾರದೊಳಗಿದ್ದೇನು ಪ್ರಯೋಜನನೇ ಇಲ್ಲ, ಸಂತಾನ ಇಲ್ಲ ಅಂತ ದುಃಖ ಅವತ್ತು ಪಟ್ಟೆ, ಕೆಟ್ಟ ಸಂತಾನ ಬಂತಲ್ಲೋ ಅಂತ ಇವತ್ತು ದುಃಖಪಟ್ಟೆ. ಧ್ಯಾನಿಗಳು ಹೇಳಿದ್ದು ಸರಿ ಅದ, ಏನು ಬೇಡ ಅಂತ ಗೋಕರ್ಣನನ್ನು ಕರೆದ. ಫಸ್ಟಿಗೆ ಗೋಕರ್ಣ, ಹೇಳಪ್ಪ ನೀನೇ ಸಮಾಧಾನ ಹೇಳಿ ನನಗೆ ಏನಂತ ಹೇಳಿ. ಗೋಕರ್ಣ ಹೇಳ್ತಾನಪ್ಪ, ಏನೂ ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಯಾವ ಸಂಬಂಧಗಳು ಶಾಶ್ವತ ಸಂಬಂಧಗಳಲ್ಲ. ಭಾಗವತದ ವಿಚಾರಗಳನ್ನೇ ಹೇಳಿದ. ದೇಹಾಭಿಮಾನವನ್ನೇ ಬಿಡಬೇಕು ಅಂದಾಗ ದೇಹ ಸಂಬಂಧದ ಅಭಿಮಾನ ಬಿಡಬೇಕು ಅನ್ನೋದು ದೂರದ ಅಪಾಸ್ತ. ದೇಹವೇ ನಂದಲ್ಲ ಅಂದಾಗ ದೇಹದ ಸಂಬಂಧಿಗಳೇ ನನ್ನವರಾಗ್ತಾರೆ. ಅವರು ಮೇಲ್ನೋಟಕ್ಕೆ ನನ್ನ ಸಂಬಂಧಿಗಳು ಅಂತ, ಆ ದೇಹನೇ ನಂದಲ್ಲ, ಸಂಬಂಧ ದೇಹ ಸಂಬಂಧಗಳು ಹೌದಲ್ಲ, ಈ ದೇಹನೇ ನಂದಲ್ಲ, ಅದಕ್ಕೆ ದೂರತ ಅಪಾಸ್ತ ಅಂತ ಹೇಳಿದ. ಸಂಬಂಧನೇ ಇಲ್ಲ, ಅದು ಬಿಟ್ಬಿಡು ಮೋಹವನ್ನು. ಮಗ ಇದ್ರೆ ಏನು, ಮಕ್ಕಳಿದ್ರೆ ಏನು, ಯಾರು ಇದ್ರೆ ಏನು. ನಮಗೆ ವಿರೋಧಿಗಳಾಗ್ತಾರ ಅಂದಾಗ, ನಮ್ಮ ಮನಸ್ಸಿಗೆ ಹಿಂಸೆಯನ್ನು ತಂದುಕೊಡುವವರಾಗ್ತಾರ ಅಂದಾಗ ಅವ್ರ ಜೊತೆಗೆ ಸಹವಾಸ ಮಾಡಿ ಪ್ರಯೋಜನವೇ ಇಲ್ಲ. ಬಿಟ್ಟುಬಿಡು, ಕಾಡಿಗೆ ಹೋಗು, ದಶಮಸ್ಕಂದದ ಪಾರಾಯಣವನ್ನು ಮಾಡು ಅಂತ ಹೇಳಿದ. ಪ್ರತಿನಿತ್ಯ ದಶಮಸ್ಕಂದದ ಪಾರಾಯಣ ಮಾಡು, ಉದ್ಧಾರ ಆಗು ಅಂತ ಹೇಳಿದ. ಆ ಗೋಕರ್ಣನ ಮಾತನ್ನು ಕೇಳಿ, ಅಂದ್ರೆ ಮಗನ ಮಾತೆ ಅಂತ ಅರ್ಥ, ಆಕಳಿನಿಂದ ಹುಟ್ಟಿದ ಮಗನೇ ಅಂತ ಅರ್ಥ. ಅದು ಮಗನಂತೇನೆ ಬೆಳೆಸಿದ್ದೆ. ಅವನ ಮಾತನ್ನು ಕೇಳಿ ಕಾಡಿಗೆ ಹೋಗಿ ದಶಮಸ್ಕಂದದ ಪಾರಾಯಣವನ್ನು ಮಾಡಿ, ನಿತ್ಯದಲ್ಲೂ ದಶಮಸ್ಕಂದದ ಪಾರಾಯಣವನ್ನು ಮಾಡ್ತಿದ್ದ. ಹೀಗೆ ಮಾಡಿ ಆತ್ಮೋದ್ಧಾರವನ್ನು ಹೊಂದಿದ. ಈ ಕಡೆಗೆ ಅಪ್ಪನೂ ಇಲ್ಲ ಅಂತ ಆದ ಮೇಲೆ ಗೋಕರ್ಣಂತೂ ತನ್ನ ಸಾಧನೆ ಒಳಗೆ ತಾಯಿದ್ದಾಗ ಈ ಮನಿ ವ್ಯವಹಾರದೊಳಗೆ ಲಕ್ಷ್ಯ ಕೊಟ್ಟಿದ್ದಿಲ್ಲ ಅವ. ಈ ಕಡೆಗೆ ಅವನು ದುಂದುಮಾರ ಬಹಳ ಕೆಟ್ಟ ಪಾಪದ ಕರ್ಮಗಳನ್ನು ಮಾಡ್ತಾ ಇದ್ದ. ಅಪ್ಪ ಸತ್ಕೊಡನೆ ತಾಯಿಯನ್ನು ಹೊಡಿಲಿಕ್ಕೆ ಶುರು ಮಾಡಿದ. ಅಲ್ಲಲ್ಲಿ ಮುಚ್ಚಿಟ್ಟ ಸಂಪತ್ತೇನದ ಅದನ್ನೆಲ್ಲ ಕೊಡ್ತೀಯ, ನೀನು ಹೊಡಿಲೆ ಅಂತ ಕೇಳಲಿಕ್ಕತ್ತ. ಜೀವ ಉಳಿಲಿ ಅಂತ ಪಾಪ ಅವಳು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಎಷ್ಟು ಅದನ್ನು ಒಟ್ಟು ಕೊಟ್ಲು, ಕೊಡಿಕೆ ಬಹಳ ಹಿಂಸೆ ಮಾಡಲಿಕ್ಕೆ ಒಂದು 5 ಜನ ವ್ಯಭಿಚಾರಿ ಸ್ತ್ರೀಯರನ್ನು ಮನೆಯೊಳಗೆ ತಂದಿಟ್ಟುಕೊಂಡ. ಅದನ್ನು ನೋಡ್ಲಿಕ್ಕೆ ಆಗಲಾರದೆ ಅವಳು ತಂದೆ ಕೆಲಸ ನಡಿಬೇಕು ಅನ್ನೋ ಅಂತ ಹಠಮಾರಿಯಾಗಿದ್ದರೂ ಕೂಡ ಸದಾಚಾರ ನಿಷ್ಠಳಾಗಿದ್ದರು. ಅವಳಿಗೆ ಈ ಅವಳಿಗೆ ಮಕ್ಕಳು ಬೇಡ ಅನ್ನೋದೊಂದು ಭಾವನೆ ಇರಬಹುದು, ಆದರೆ ವ್ಯಭಿಚಾರ ಮಾಡತಕ್ಕಂತಹ ಕೆಟ್ಟತನ ಅವಳಲ್ಲಿ ಇರಲಿಲ್ಲ. ಇದನ್ನು ನೋಡಿ ಇನ್ನು ಸಾಕು, ಇಂತಹ ಮಗನ ಜೊತೆಗೆ ಇರೋದಕ್ಕಿಂತಲೂ ಕೂಡ ಸಾಯೋದೇ ಒಳ್ಳೆಯದು ಅಂತ ಹೇಳಿ ಭಾಮೆ ಬಿದ್ದು ಅವಳು ಸತ್ತೋದು. ಇವನಿಗಿನ್ನಟ್ಟು ಸ್ವಾತಂತ್ರ್ಯ ಬಂದಂಗಾತು. ಮತ್ತಷ್ಟು ಅವರ ಜೊತೆಗೆ ದುಷ್ಟ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವರು ಒಂದು ದಿವಸ ಹೇಳಿದರು, ಇವನು ಸಂಪತ್ತು ಮುಗೀತು, ಸಂಪತ್ತು ಕೊಟ್ಟರೆ ಸರಿ, ಇಲ್ಲದೆ ಹೋದ್ರು ನೋಡು ಅಂತ ಹೆದರಿಸಿದರು. ಖರೆಯಿಂದ ಕಳತನ ಮಾಡಿದ, ಸಂಪತ್ತು ತಂದ, ಅವರಿಗೆ ಕೊಟ್ಟ. ಈ 5 ಜನ ಹೆಣ್ಮಕ್ಳು ವಿಚಾರ ಮಾಡಿದರು, ಇವ ಕಳತನ ಮಾಡಿ ಸಂಪತ್ತು ಕೊಡ್ತಾನೆ, ಕೇಳಿದಾಗೊಮ್ಮೆ ಕಳತನ ಮಾಡ್ತಾನೆ, ಸಂಪತ್ತು ಕೊಡ್ತಾನೆ. ಒಂದಿಲ್ಲ ಒಂದು ದಿವಸ ರಾಜನಿಗೆ ಗೊತ್ತಾಗ್ತದೆ. ರಾಜ ಇವನನ್ನು ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡಿದಾಗ ಏನೇನು ಸಂಪತ್ತು ಕೊಟ್ಟಾನ ಅದು ನಮ್ಮಿಂದ ಕಸ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಇವ ಸಂಪತ್ತು ತೊಗೊಂಡು ಬಂದು ನಮಗೆ ಕೊಡ್ತಾನೆ, ಅದು ನಮ್ಮ ಕಡೆ ಇಷ್ಟು ಆಗಿರ್ತದೆ. ರಾಜ ಬಂಧಿಸಿದಾಗ ನಮ್ಮನ್ನೇ ಕೇಳ್ತಾನೆ. ಅವಾಗ ನಾವು ಸಂಪತ್ತು ಕೊಟ್ಬಿಟ್ಟು ಇದ್ರೆ ನಮಗೆ ಸಂಪತ್ತು ಇಲ್ಲ, ಏನೂ ಇಲ್ಲ, ಹಂಗಾಗ್ತದೆ. ಅದಕ್ಕೆ ನಾವೇ ಇವನನ್ನು ಸಂಹಾರ ಮಾಡಿ ಸಂಪತ್ತು ತೊಗೊಂಡು ಓಡಿ ಹೋಗಿಬಿಟ್ರೆ ಅಂತ ವಿಚಾರ ಮಾಡಿದರು. ನವಮಸ್ಕಂದದಲ್ಲಿ ಊರ್ವಶಿ ಪುರೂರವನಿಗೆ ಹೇಳಿದ ದುಷ್ಟ ಸ್ತ್ರೀಯರ ಲಕ್ಷಣ ಅದಕ್ಕೊಂದು ಉದಾಹರಣೆ. ಅದೇ ಮಾತನ್ನೇ ಹೇಳಿದರೆ ಇಲ್ಲಿ. ಅಪ್ಪ, ಊರ್ವಶಿ ಹೇಳಿರುವ ದುಷ್ಟ ಸ್ತ್ರೀಯ ಲಕ್ಷಣಗಳು ಈ ಸ್ತ್ರೀಯರಲ್ಲಿ ಇರುತ್ತದೆ. ಅವರು ಕೊಲೆ ಮಾಡಲಿಕ್ಕೂ ಹೇಸುವುದಿಲ್ಲ, ಏನು ಕೆಟ್ಟ ಕೆಲಸ ಮಾಡಲಿಕ್ಕೂ ಹೇಸುವುದಿಲ್ಲ. ಸ್ವಾರ್ಥ ಅವರಲ್ಲಿ ಹೆಚ್ಚು ಇರ್ತದೆ. ಆದ್ದರಿಂದ ಅವನನ್ನು ಕೊಲ್ಲಿಕ್ಕೆ ಅಂತ ಹೋದರು. ರಾತ್ರಿ ಮಲಗಿದ್ದ, ಹಗ್ಗ ತೊಗೊಂಡ್ರು, ಗಂಟ್ಲಕ್ಕೆ ಬಿಗದಲಿಕ್ಕೆ ಹೋದರು, ಏನಾದರೂ ಅವ ಸಾಯಲಿಲ್ಲ. ಅಯ್ಯೋ, ಹಂಗಾರೆ ಏನು ಮಾಡಬೇಕು ಅಂದರು. ಭಾರಿ ಬೆಂಕಿ ಮಾಡಿದರು, ಆ ಕೆಂಡ ತೊಗೊಂಡ್ರು, ಬಾಯಿ ಒಳಗೆ ತುರುಕಿದ್ರು. ಅವನು ಅಷ್ಟು ಮಾಡಿದಾಗ ಸತ್ತ. ಆ ಬೆಂಕಿ ಇದಕ್ಕೆ ಸತ್ತ, ಪಾಪ ದುಂದುಮಾರ ಸತ್ತ. ಅವನನ್ನು ಒಂದು ಕೊಳವಿ ಒಳಗೆ ಒಗೆದುಬಿಟ್ರು. ಅಂದರೆ ಭಾಮಿ ಏನಿರ್ತದೋ ಅಂಥ ಭಾಮಿ ಒಳಗೆ ಅವನನ್ನು ಒಗೆದುಬಿಟ್ರು. ಸಂಪತ್ತೆಲ್ಲ ತೊಗೊಂಡ್ರು. ರೊಕ್ಕ ತರಲಿಕ್ಕೆ ಅಂತ ಹೋಗ್ಯಾರ ನಮ್ಮ ಯಜಮಾನರು. ಈಗ ಬರ್ತಾರಂತ ಸುದ್ದಿ ಮಾಡಿದರೆ ಎಲ್ಲ ಕಡೆಗೂ. ಸತ್ತಾನಂತೂ ಸುದ್ದಿ ಮಾಡಿಲ್ಲ, ಎಲ್ಲೋ ಹೋಗ್ಯಾನ, ಈಗ ಬರ್ತಾನೆ ಅಂತ ಸುದ್ದಿ ಮಾಡಿಬಿಟ್ರು. ಊರು ಮಂದಿ ಪಾಪ ಹೋಗಿರ್ಬೇಕು ಬಿಡು, ಬಂದಿರ್ಬೇಕು ಬಿಡು, ಹಿಂಗೆ ಸುಮ್ಮನೆ ಆಗಿಬಿಟ್ರು. ಯಾರು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಊರು ಮಂದಿ. ಅನೇಕ ದಿನಗಳ ಕಳಿತು ಬರಲೇ ಇಲ್ಲ.
ಆಮೇಲೆ ಕೆಲವು ಜನರಿಗೆ ಡೌಟ್ ಬರಲಿಕ್ಕೆ ಶುರು ಆಯಿತು. ಕರ್ಣೋಪಕರಣ ಸುದ್ದಿ ಗೋಕರ್ಣನಿಗೂ ಸಿಕ್ತು ವಿಷಯ. ಹಂಗಾರೆ ನನ್ನ ಅಣ್ಣ ಹೋಗಿದ್ದಾನೆ ಎನ್ನುವಂತಹ ವಿಷಯ ತಿಳಿತು. ಆವಾಗ ಆತು ಬಿಡು, ಆ ಕಡೆ ಯಾಕೆ ಹೋಗ್ಬೇಕು ಸುಮ್ಮನೆ ಅಂತ ಆ ಊರಿನ ಉಸಾಬರಿನೂ ಬಿಟ್ಟುಬಿಟ್ಟ. ತಾನು ತೀರ್ಥಯಾತ್ರೆ ಮಾಡ್ತಾ ತನ್ನ ಸಾಧನೆಯನ್ನು ಮಾಡ್ತಾ ಹೊರಟ. ಹೋದಲ್ಲೆಲ್ಲ ಶ್ರಾದ್ದವನ್ನು ಮಾಡ್ತಾ ಹೋದ. ಗಯಾಕ್ಕೂ ಹೋದ, ಗಯಾದೊಳಗೂ ಶ್ರಾದ್ದವನ್ನು ಮಾಡಿದ. ಅನಂತರದಲ್ಲಿ ಒಂದು ದಿವಸ ಅನ್ನಿಸ್ತಂತ ನಮ್ಮ ಊರಿಗೆ ಹೋಗಿ ನೋಡಿ ಬರೋಣ, ಯಾರಿಗೂ ಗೊತ್ತಾಗೋದು ಬೇಡ, ರಾತ್ರಿ ಹೋಗಿ ನಮ್ಮ ಊರು ಹೆಂಗದ ಅಂತ ನೋಡ್ಕೊಂಡು ಬರೋಣ ಅಂತ ಪಾಪ ಬಂದಿದ್ದಾನೆ. ಬಂದ ಸಂದರ್ಭದೊಳಗೆ ರಾತ್ರಿ ಅಲ್ಲೇ ಮಲಗಿದ. ಯಾರಿಗೂ ಊರು ಜನರಿಗೆ ಗೊತ್ತಾಗಿರಲಿಲ್ಲ. ಅಲ್ಲೇ ಮಲಗಿದ. ಇವನ ಶ್ವಾಸೋಚ್ಛ್ವಾಸವನ್ನು ಆ ದುಂದುಮಾರ ಏನು ಸತ್ತಿದ್ನಲ್ಲ, ಅವ ಬ್ರಹ್ಮರಾಕ್ಷಸನಾಗಿದ್ದ, ಪಿಶಾಚಿಯಾಗಿದ್ದ. ಅವ ಗೊತ್ತಾತು, ನನ್ನ ತಮ್ಮ ಬಂದಾನ ಅಂತ ಗೊತ್ತಾತು. ಆ ಉಸಿರಾಟವನ್ನು ನೋಡಿ ಅವನ ಕಡೆಗೆ ಬಂದ. ಮೊದಲ ಗಾಳಿ ವ್ಯತ್ಯಾಸವಾಗಿ ಬಂತು. ಯಾಕೆ ಗಾಳಿ ವ್ಯತ್ಯಾಸ ಆಯಿತು ಅಂತ ಗೋಕರ್ಣ ನೋಡಿದ. ಒಮ್ಮೆ ಪ್ರಾಣಿ ರೂಪದೊಳಗೆ ಕಂಡ, ಇನ್ನೊಮ್ಮೆ ಪಕ್ಷಿಯ ರೂಪದೊಳಗೆ ಕಂಡ, ಒಮ್ಮೆ ಗಾಳಿಯ ರೂಪದೊಳಗೆ ಕಂಡ. ಹೀಗೆ ನಾನಾ ವಿಧದ ರೂಪಗಳಲ್ಲಿ ಕಂಡ ಇವಂಗ ತಮ್ಮ ಸೋದರನೇ ಇವ ದುಂದುಮಾರನೇ ಅಂತ ಗೊತ್ತಾಗಲಿಲ್ಲ. ಕಿಂತು ಏನಂದ, ಯಾವುದೋ ಒಂದು ಪಿಶಾಚಿ ಬಂದದ ಅಂತ ಅನ್ಕೊಂಡ, ಹೆದರಲಿಲ್ಲ. ಅದು ಭಾಳ ಇಂಪಾರ್ಟೆಂಟ್. ದೆವ್ವ ಭೂತ ಪಿಶಾಚಿ ಬಂದಾಗ ಹೆದರಬಾರ್ದು, ಇದು ಭಾಳ ಇಂಪಾರ್ಟೆಂಟ್. ಆ ಸಮಯದೊಳಗೆ ಹೆದರಲಾರ್ದೆ ನಿಂತ್ಕೊಂಡ್ವಿ ಅಂದ್ರೆ, ಗಾಯತ್ರಿ ಮಂತ್ರ ನೆನಪಾತು ಅಂದ್ರೆ, ವಾಯುದೇವರ ಮಂತ್ರ ನೆನಪಾತು ಅಂದ್ರೆ, ಆ ಮಂತ್ರವನ್ನು ನೀರು ಪ್ರೋಕ್ಷಣ ಮಾಡಿ ಗೊಜ್ಜಿದ್ರಿ ಅಂದ್ರೆ ಯಾವ ಭಯನೂ ಇರುವುದಿಲ್ಲ. ನಾವು ಅರ್ಧ ಹೆದರಿ ಸಾಯ್ತೀವಿ. ಅಯ್ಯೋ ದೆವ್ವ ಅಂತ ಹೆದರಿ ಬಿಡ್ತೀವಿ. ದೆವ್ವ ಇರುವುದಿಲ್ಲ, ಸುಳ್ಳ ಯಾವುದೋ ಗಾಳಿ ಹೆದರಿ ಬಿಡ್ತಿರ್ತೀವಿ ಕೆಲವೊಮ್ಮೆ. ಎಲ್ಲ ಗಾಳಿನೂ ದೆವ್ವ ಇರುವುದಿಲ್ಲ. ಮತ್ತು ಅದು ಧೈರ್ಯ ಸರ್ವತ್ರ ಸಾಧನ ಅನ್ಲಿಕ್ಕೆ ಹೇಳ್ತಾರೆ. ಈ ಗೋಕರ್ಣ ಹೆದರಲಿಲ್ಲ. ಅಲ್ಲೇ ಕೂಡಲೇ ತನ್ನ ಕಮಂಡಲಿನೊಳಗೆ ಇರ್ತಕ್ಕಂತಹ ನೀರು ತಗೊಂಡ. ನೀರಿನೊಳಗೆ ಗಾಯತ್ರಿ ಮಂತ್ರವನ್ನು ಅಭಿಮಂತ್ರಣ ಮಾಡಿ, ಅದು ಯಾವ್ಯಾವ ನಾನಾ ರೂಪಗಳನ್ನು ತಾಳಿ ಬರ್ತಿತ್ತೋ ಅದಕ್ಕೆ ಗೊಜ್ಜಿದಾಗ ಅದರ ಪಾಪ ಪರಿಹಾರ ಆಯಿತು. ಮನುಷ್ಯವಾಣಿಯಿಂದ ಮಾತಾಡಲಿಕ್ಕೆ ಬಂತ ಆವಾಗ. ಇಲ್ಲಂದ್ರೆ ಮನುಷ್ಯವಾಣಿಯಿಂದ ಮಾತಾಡಲಿಕ್ಕೂ ಬರುದಿಲ್ಲ ಅವಕ್ಕೆ. ಇನ್ನೊಬ್ಬರ ಮೈಯ ಹೊಕ್ಕಾಗ ಮಾತಾಡ್ಬೇಕವು, ನೇರವಾಗಿ ಮಾತಾಡ್ಲಿಕ್ಕೆ ಬರುದಿಲ್ಲ ಅವಕ್ಕೆ. ಈ ಪಾಪ ಕಳೆದ ಮೇಲೆ ಮಾತನಾಡಲಿಕ್ಕೆ ಬಂತು. ಇವ ಅಂದ, ಯಾವ ಪಿಶಾಚಿ ಹೇಳಿ ನೀನು ಅಂದ. ನಾನು ಬೇರೆ ಯಾವ ಪಿಶಾಚಿನೂ ಅಲ್ಲ, ನಿನ್ನ ಅಣ್ಣ, ನನ್ನ ಜೀವನದೊಳಗೆ ಹಿಂಗಾಗೇ ಇದೆ ಅಂತ. ಇವ ಅಂದ, ಸಾಧ್ಯನೇ ಇಲ್ಲ, ನೀನು ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಗಯಾದೊಳಗೆ ಶ್ರಾದ್ದ ಮಾಡಿ ಬಂದೀನಿ ಅಂತ. ನೆನಪಿಟ್ಟುಕೊರಿ ಭಾಗವತದ ಈ ಕಥೆಯನ್ನು. ಗಯಾದೊಳಗೆ ಶ್ರಾದ್ದ ಮಾಡಿ ಬಂದುಬಿಟ್ಟಿವಿ, ಬಗೆಹರಿದೋಗ್ಬಿಟ್ಟದ ಅಂದವ್ರ ಕಥೆ ಇದು. ಅರ್ಥ ಇಲ್ಲ. ನಾವು ಗಯಾದಾಗ ಶ್ರಾದ್ದ ಮಾಡಿಬಿಟ್ಟಿವಿ, ಇನ್ನು ಶ್ರಾದ್ದ ಇಲ್ಲ ನಮ್ಗೆ, ನಮ್ಮ ಶ್ರಾದ್ದ ಹುಟ್ಟೋದಿಲ್ಲ. ಗಯಾದಾಗ ಒಮ್ಮೆ ತಿಂದು ಬಂದ್ಬಿಡು, ಮುಗಿದು ಮನ್ಯಾಗ ತಿನ್ನಬಾರ್ದಿನ ಗೊತ್ತಾಗ್ತದ. ಅಂದ್ರೆ ಹುಚ್ಚು ಧರ್ಮ ಇವೆಲ್ಲ, ಧರ್ಮ ಕೆಡಿಸೋ ಧರ್ಮಗಳು ಇವೆಲ್ಲ. ಹಂಗೆ ಯಾವ ಶಾಸ್ತ್ರಗಳು ಹೇಳೇ ಇಲ್ಲ. ಇಲ್ಲಿ ಹೇಳ್ದ, ನಾ ಗಯಾದೊಳಗೆ ಶ್ರಾದ್ದ ಮಾಡಿ ಬಂದೀನಿ, ಅದೇ ಹಂಗೆ ನಿನಗೆ ಪ್ರೇತ ಜನ್ಮದಿಂದ ಮುಕ್ತಿ ಬರಲಿಲ್ಲ ಅಂತ ಕೇಳಿದ. ಮುಕ್ತಿ ಯಾಕಾಗಲಿಲ್ಲ ಅಂತ ಕೇಳಿದ. ಆಗ ದುಂದುಮಾರ ಹೇಳ್ತಾನ, ನೀನು 1 ಕೋಟಿ ಪಿಂಡ ಪ್ರದಾನ ಮಾಡು ಗಯಾದೊಳಗೆ, ಸದ್ಗತಿ ಇಲ್ಲ. ಚಲೋ ಇದ್ದವರು ದಾನ ಮಾಡಿದ ಸದ್ಗತಿ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಹಂಗಾರೆ ಯಾಕೆ ಮಾಡ್ಬೇಕ್ರಿ? ಏನು ಬೇಡ್ರಿ. ಕಪಾಲದಲ್ಲಿ ಪಿಂಡ ಪ್ರದಾನ, ಬ್ರಹ್ಮ ಕಪಾಲದೊಳಗೆ ಪಿಂಡದಾನ, ಇವೆಲ್ಲ ಮಾಡೋದ್ರಿಂದ ಸದ್ಗತಿ ಇಲ್ಲ ಅಂತ ತಿಳಿಬೇಡ. ಸದ್ಗತಿ ಅದ, ಒಮ್ಮೆ ಮಾಡಿಬಿಟ್ರೆ ಸದ್ಗತಿ ಅಂತ ತಿಳಿಬೇಡ ಅನ್ನೋದು ಒಂದು ಅಭಿಪ್ರಾಯ. ಅದಕ್ಕಿಂತಲೂ ಬಹಳ ಪ್ರಧಾನವಾದದ್ದು ಯಾವುದು ಅಂದರೆ ಭಾಗವತ ಬಹಳ ಪ್ರಧಾನ ಅಂತ ಹೇಳಬೇಕಾದ ಒಂದು ಸಂದರ್ಭ ಇದೆ. ಸರಿ, ನೀನು ಕೋಟಿ ಗಯಾ ಶ್ರಾದ್ದ ಮಾಡು, ನಾನು ಉದ್ಧಾರ ಆಗುವುದಿಲ್ಲ. ನೀನು ಬೇಕಾದ ಕೆಲವು ದಾನ ಧರ್ಮಗಳನ್ನು ಮಾಡು, ನಾನು ಉದ್ಧಾರ ಆಗುವುದಿಲ್ಲ. ನನ್ನ ಉದ್ಧಾರದ ಗತಿ ಏನು ನನಗೆ ಗೊತ್ತಿಲ್ಲ. ಏನು ಮಾಡ್ಬೇಕು ನನಗೆ ಅರ್ಥ ಆಗುವುದಿಲ್ಲ. ನೀ ಶ್ರಾದ್ದ ಮಾಡಿದ್ದು ನಂಗೆ ಗೊತ್ತಾಗಿದೆ, ನನಗೆ ಮುಟ್ಟೇ ಇಲ್ಲ ಅದು ಅಂತ. ನೀ ಗಯಾದೊಳಗೆ ಶ್ರಾದ್ದ ಮಾಡಿದ್ನಿ ನೀ ಹೇಳಿದಾಗ ನನಗೆ ಗೊತ್ತು, ಖರೆ ನಂಗೆ ಮುಟ್ಟಬೇಕಾಗಿತ್ತಲ್ಲ, ನನಗೆ ಮುಟ್ಟೇ ಇಲ್ಲ ಅದು. ಹಂಗಾರೆ ಏನು ಮಾಡಬೇಕು ಅಂದ ಇವ ಗೋಕರ್ಣ. ಗೊತ್ತಿಲ್ಲಪ್ಪ, ಅದು ಏನು ಮಾಡ್ಬೇಕು ನೀನು ನೋಡು ಅಂದ. ಜ್ಞಾನಿ ಆದವನು ನೀನು, ಗ್ರಂಥಗಳನ್ನು ಓದಿದವನು ನೀನು, ನೀ ಎಲ್ಲಿ ಹುಡುಕು, ವಿಚಾರ ಮಾಡು, ಒಟ್ಟು ನಾನು ಉದ್ಧಾರ ಮಾಡು. ನಿನ್ನ ಸೋದರ ನಾನು ಪಿಶಾಚಿ ಹಾಕುತ್ತೀನಿ, ನಾನು ಉದ್ಧಾರ ಮಾಡು, ನೀ ಏನು ಮಾಡ್ತಿ ಮಾಡು. ಇವ್ ಚಿಂತಿ ಪುಸ್ತಕ ತೆಗದ ಯಾವ್ದ್ರಾಗ ಏನದು ನೋಡಿದ. ಇವಂಗೆ ಏನಾದರೂ ಉಪಾಯ ಹೊಳೆಯಲಿಲ್ಲ. ಮಾರನೇ ದಿವಸ ಮತ್ತೆ ಬಂದ, ಸಿಕ್ತೇನೋ ಏನರ ಉಪಾಯ ಅಂದ. ಎಲ್ಲೋ ಮಾರಾಯ, ಏನೂ ಉಪಾಯ ಸಿಗಲಿಲ್ಲ. ಹಂಗಾರೆ ನಿನಗಿಂತ ದೊಡ್ಡ ಜ್ಞಾನಿಗಳು ಯಾರಿದ್ದಾರೆ ಅವ್ರ ಕಡೆಯಿಂದ ಕೇಳು ಅಂದ. ಸರಿ, ಏನು ಮಾಡಬೇಕು ಅಂದ. ತನ್ನ ತಪಶಕ್ತಿಯಿಂದ ಸೂರ್ಯದೇವನನ್ನೇ ನಿಲ್ಲಿಸಿದ. ಸೂರ್ಯ ಹಿಂಗೆ ಹೋಗಬೇಕಲ್ಲ, ನಿಲ್ಲಿಸ್ಬಿಟ್ಟ. ಸೂರ್ಯ, 1 ನಿಮಿಷ ನೀನು ನಿಲ್ಲಬೇಕು ಅಂತ ನಿಲ್ಲಿಸಿದ. ಸೂರ್ಯದೇವ ನಿಂತಂತ 1 ನಿಮಿಷ ಅವನು ತಪಸ್ಸೆಟ್ಟದ ವಿಚಾರ ಮಾಡಿದೆ. ಅಂಥವ್ ಗಯಾದಾಗ ಶ್ರಾದ್ದ ಮಾಡಲಿಲ್ಲ, ಮುಟ್ಟಿಲ್ಲ ಅಂತ ಇವಂಗ
ನಾವು ಆ ಕೆಪಾಸಿಟಿಯವರ ಯೋಚನೆ ಮಾಡಿರಿ. ಅದು ಧರ್ಮ ಎಷ್ಟು ಸೂಕ್ಷ್ಮ ಇರ್ತದೆ ಅನ್ಲಿಕ್ಕೆ ಕೇಳುತ್ತೆ. ಸರಿ, ಸೂರ್ಯದೇವ ನಿಂತ. ಯಾಕಪ್ಪ ಗೋಕರ್ಣ ಏನು ಹೇಳು ಅಂದ. ಇಲ್ಲ, ನನ್ನ ಅಣ್ಣ ದುಂದುಮಾರನಿಗೆ ಸದ್ಗತಿಯಾಗಬೇಕು, ಅದಕ್ಕೋಸ್ಕರ ನಾನೇನು ಮಾಡಬೇಕು, ನೀನು ಉಪಾಯ ಹೇಳಿ ಮುಂದೆ ಹೋಗು ಅಂದ ಸೂರ್ಯನಿಗೆ. ಅಲ್ಲೋ, ನಾನು ನಿಂದ್ರೋಂಗಿಲ್ಲ, ನಿರಂತರ ಪ್ರಯಾಣದ ನನಗೆ, ಅದಕ್ಕೆ ನಾನು ಹೋಗ್ಕೋತನ ಮಾತಾಡ್ತೀನಿ. ಅದು ಬೇಡ ಬೇಡ, ನನಗೆ ಒಂದು ನಿಮಿಷ ಹೇಳೇ ಹೋಗ್ಬೇಕು ನೀನು ಅಂದ. ನೀನು ಹೋದಲ್ಲಿ ನನಗೆ ಹೋಗ್ಲಿಕ್ಕೆ ಬರ್ಬೇಕಲ್ಲ, ಆ ಕೆಪಾಸಿಟಿ ನನಗಿರ್ಬೇಕಲ್ಲ. ಹನುಮಂತವ್ರಿಗೆ ಮಾತ್ರ ಅದ. ತಿರುಗು ಮುರುಗಿ ಹಿಂದಾಗಿ ನಡೆದ ಅಂತೇನೋ ಹಾಡ್ತಿರಲ್ಲೋ, ಜಯ ಜಯ ಜಗತ್ತರಾಣ ಹೇಳ್ತಿರಲ್ಲೋ, ಅದು ವಾಯುದೇವರಿಗೆ ಮಾತ್ರ ಶಕ್ತಿ ಅದ, ಹೊರತು ಉಳಿದವ್ರಿಗೆ ಯಾರಿಗೂ ಇಲ್ಲ. ನಾನೇನು ವಾಯುದೇವೇನು? ಇಲ್ಲಪ್ಪ, ಹಂಗಿಲ್ಲ, ನೀನು ಇಂಥ ಹೇಳಬೇಕು ಅಂದ. ಸರಿ, ಎಲ್ಲಿದು ಅಂದ. ಒಂದು ಮಾತಿನೊಳಗೆ ಹೇಳ್ತೇನೆ ಕೇಳು. ಭಾಗವತ ಸಪ್ತಾಹವನ್ನು ಮಾಡಲಾರದೆ, ಭಾಗವತದ ಕಥಾಶ್ರವಣವಿರದೆ ದುಂದುಮಾರ ಸದ್ಗತಿಯನ್ನು ಹೊಂದೋದಿಲ್ಲ ಅಂತ ಸೂರ್ಯದೇವ ಸ್ಪಷ್ಟವಾಗಿ ಹೇಳಿದ. ಆಯಿತು, ಅಷ್ಟು ಮಾಡು ಅಂತ ಹೇಳಿದ. ಅದರ ವಿಧಾನವನ್ನು ತಿಳಿಸಿದ ಸೂರ್ಯದೇವ. ಮತ್ತೆ ಮುಂದೆ ಪ್ರಯಾಣ ಬೆಳೆಸಿದ. ಇವ ಆಗಲಿ ಅಂತ ಹೇಳಿ ಸಪ್ತಾಹವನ್ನು ಪ್ರಾರಂಭ ಮಾಡಿದ. ಎಲ್ಲರಿಗೂ ಆಮಂತ್ರಣವನ್ನು ಕೊಟ್ಟ. ವಿಶೇಷವಾಗಿ ವೈಷ್ಣವರಿಗೆ ಪತ್ರವನ್ನು ಬರೆದು ಕಳಿಸ್ತಾನೆ. ಹೀಗೆ ಭಾಗವತ ಸಪ್ತಾಹವನ್ನು ಮಾಡ್ತೀನಿ ಬರ್ರಿ ಅಂಥೇಳಿ. ಎಷ್ಟು ರೊಕ್ಕ ಕೂಡಿಸಿಕೊಂಡ ಅಂತ, ಒಂದು ಭಾಗವತ ಸಪ್ತಾಹ ಮಾಡಬೇಕಾದ್ರೆ ಎಷ್ಟು ರೊಕ್ಕ ಕೂಡಿಸ್ಕೋಬೇಕು ಅಂತ ಭಾಗವತ ಹೇಳ್ತದೆ. ಒಂದು ಮಗಳ ವಿವಾಹ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬೇಕಂತ. ಭಾಗವತ ಸಪ್ತಾಹ ಅಂದರೆ ಅಷ್ಟು ದುಡ್ಡು ಬೇಕು. ಯಾಕಂದ್ರೆ ಆ ರೀತಿ ಪೆಂಡಾಲ್ ಹಾಕಬೇಕು, ನಾನಾ ಜನರು ಬರ್ತಾರೆ, 7 ದಿವಸ ಅವರಿಗೆಲ್ಲ ಊಟಕ್ಕೆ ಹಾಕಬೇಕು. ಉಪನ್ಯಾಸ ಹೇಳಲಿಕ್ಕೆ ಬಂದ ಬ್ರಾಹ್ಮಣರಿಗೆ ದಕ್ಷಿಣೆ ದಾನ ಕೊಡಬೇಕು, ಊಟಕ್ಕೆ ಬಂದ ಬ್ರಾಹ್ಮಣರಿಗೆ ದಕ್ಷಿಣೆ ದಾನಗಳನ್ನು ಕೊಡಬೇಕು. ಅವ್ರು ಬರೀ ಊಟನೇ ಇಲ್ಲ, ಫಲಹಾರ ಇರ್ತದೆ, ಊಟ ಇರ್ತದೆ. 7 ದಿನಗಳ ಕಾಲ ಅಟ್ಟ ಮಾಡೋದು ಅಂದ್ರೆ ಸುಮ್ಮನೆ ಏನದು ಖರ್ಚು. ಅದಕ್ಕಾಗಿ ಒಂದು ವಿವಾಹಕ್ಕೆ ಎಷ್ಟು ಬೇಕೋ, ಅದು ಮಗಳ ವಿವಾಹ ಮಗನ ವಿವಾಹನೂ ಅಲ್ಲಿಲ್ಲ ಆ ಕಾಲದಲ್ಲಿ. ಈ ಕಾಲದಲ್ಲಿ ಮಗನ ವಿವಾಹಕ್ಕೆ ಹೆಚ್ಚು ಖರ್ಚಾಗ್ತಾವ ಮಗಳ ವಿವಾಹಕ್ಕಿಂತ. ಯಾಕಂದ್ರೆ ನಾವು ಕನ್ಯಾದಾನ ಅವ್ರು ಮಾಡಿಕೊಡೋದಲ್ಲ, ನಾವು ಅವ್ರದ್ದೆಲ್ಲ ಖರ್ಚು ನೋಡ್ಕೊಂಡು ನಾವು ಮದುವೆ ಮಾಡ್ಕೋತೀವಿ. ಕೊಡ್ರಿಪ್ಪ ನಿಮ್ಮ ಕನ್ಯಾ ಅಂದ್ರೂ ಕೊಳ್ಳಾರದ ಪರಿಸ್ಥಿತಿ ಬಂದದ. ಹಿಂಗಾಗಿ ಈಗ ಬಹಳ ಕೆಟ್ಟ ಪರಿಸ್ಥಿತಿ ಇದೆ. ಇರಲಿ, ಅದು ದೈವ, ಅದು ಏನು ದೇವ್ರು ಮಾಡಿಸ್ತಾನ ವಿಷಯಗಳ ಬೇರೆ. ಅಂತೂ ತಾತ್ಪರ್ಯ ಏನು ಅಂದ್ರೆ ಅಷ್ಟೆಲ್ಲ ದುಡ್ಡು ಕೂಡಿಸಿಕೊಂಡ. ನದಿ ದಂಡಿ ಮೇಲೆ ಪೆಂಡಾಲ್ ಹಾಕಿ ಭಾರೀ ವೈಭವದಿಂದ ಸಪ್ತಾಹವನ್ನು ವ್ಯಾಸಪೀಠದಲ್ಲಿ ಕುಳಿತ ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಪ್ತಾಹ ಕ್ರಮದಲ್ಲಿ ಹೇಳ್ಯಾರೆ ಹೆಂಗೆ ಮುಗಿಸ್ಬೇಕು. 1ನೇ ದಿವಸ, 2ನೇ ದಿವಸ, 3ನೇ ದಿವಸ ಅಂತ ಕ್ರಮ ಅದ. ನಮಗೆ ತಲೆಯಾಗಿ ತಿಳಿದಂಗೆ ಮುಗಿಸೋದಲ್ಲ, ಅದು ಕ್ರಮ ಅದು. ಆ ಕ್ರಮದೊಳಗೆ ಸಪ್ತಾಹವನ್ನು ಮಾಡಿದ. 1ನೇ ದಿವಸದ ಕತೆ ಹೇಳಿದಾಗ ಇವಂಗೆ ಎಲ್ಲಿರ್ಬೇಕು ಅಂತ ಗೊತ್ತಾಗಿದ್ದಿಲ್ಲ ದುಂದುಮಾರನಿಗೆ. ಅಲ್ಲೊಂದು ಬಿದಿರು ಇತ್ತು. ಆ ಬಿದಿರಿನೊಳಗೆ ಗಾಳಿ ರೂಪದಿಂದ ಹೋಗಿ ಸೇರಿಕೊಂಡಿದ್ದ ಈ ದುಂದುಮಾರ. 1ನೇ ದಿವಸದ ಸಾಯಂಕಾಲದ ಉಪನ್ಯಾಸ ಮುಗಿದಾಗ ಆ ಬಿದಿರೇನದ, ಬಿದಿರಿಂದ ಕೆಳಗಿಂದ ಗಂಟೇನಿರ್ತದ, ಕಣ್ಣೇನಿರ್ತದ, ಛಟ್ ಅಂತ ಸಿಡಿದು ಹೋತು. ಎಲ್ಲರೂ ಏನಾಯ್ತು ಅಂದರು. ಗೋಕರ್ಣನಿಗೆ ಗೊತ್ತಾಯ್ತು, ನಮ್ಮ ಅಣ್ಣನಿಗೆ ಸದ್ಗತಿ ಆಗ್ತಾ ಇದೆ ಅಂತ ಗೊತ್ತಾಯಿತು. 7 ದಿನಗಳು ಕಳೆದಾಗ ದಿನಕ್ಕೊಂದೊಂದರಂತೆ 7ನೇ ದಿನಕ್ಕೆ ಆ ಬಿದಿರಿನೊಳಗಿರ್ತಕ್ಕಂತಹ ಕಣ್ಣು ಛಟ್ ಅಂತ ಸಿಡಿದು ಆ ಕ್ಷಣದಲ್ಲಿ ದುಂದುಮಾರನಿಗೆ ದಿವ್ಯವಾದ ರೂಪ ಬಂದು ಹೊರಗೆ ಬಂದ. ವಿಮಾನ ಬಂತು, ವಿಷ್ಣುದೂತರು ಬಂದರು. ಹತ್ತಪ್ಪ ದುಂದುಮಾರ ಅಂತ ಹೇಳಿದರು. ಗೋಕರ್ಣ ಅಂತಾನ ಭಾಳ ಸಂತೋಷ ಆಯ್ತು. ಅವ ಹೊಂಟಿದ್ದಂಗೆ ಭಾಳ ಸಂತೋಷ ಅದ. ಅದರ ಕೆಲವು ಪ್ರಶ್ನೆಗಳು ಅಂತ ಕೇಳಿದ ಗೋಕರ್ಣ. ಹೇಳಪ್ಪ ಅಂತ ಕೇಳಿದರು ವಿಷ್ಣುದೂತರು. ಅಲ್ಲ, ಇವನಿಗೆ ಸದ್ಗತಿ ಆಯಿತು, ಭಾಳ ಸಂತೋಷ ಅದ. ನಾನು ಅದರ ಸಲುವಾಗಿಯೇ ಭಾಗವತ ಹೇಳಿದ್ದೆ, ಅದಕ್ಕಾಗಿ ಅವನಿಗೆ ಸದ್ಗತಿ ಆಯಿತು, ಭಾಳ ಸಂತೋಷ. ಅವನ ಗತೆ ಇನ್ನೂ ಇಷ್ಟು ಜನ ಕೇಳ್ಯಾರಲ್ಲ ಪಾಪ. ಕುಂಟ್ರು ಬಂದಿದ್ರು, ಕಿವುಡ್ರು ಬಂದಿದ್ರು, ಎಂತೆಂಥವ್ರು ಬಂದಾರ. ಅಯ್ಯೋ, ಅದನ್ನೆಲ್ಲ ಹೇಳ್ತಾರೆ ಆ ಪುರಾಣಗಳಲ್ಲಿ ತಿಳಿಸುವಾಗ ಹೇಳ್ತಾರೆ. ಕಣ್ಣು ಕಾಣದವರು ಸಹಿತ ಬಂದು ಕೂತ್ಕೊಂಡಿದ್ರಂತ. ಕಿವಿ ಕೇಳಲಾರದವರು ಸಹಿತ ಅವ್ರು ಏನಂದ್ರು ಅಂತ ಆಮೇಲೆ ಕೇಳ್ಬೇಕು ಅದನ್ನು. ಹಂಗೆ ಬಂದು ಕೂತ್ಕೊಂಡು ಪಾಪ ಅಗದಿ ಕೆಲವ್ರಿಗೆ ಹತ್ತಿರದಾಗ ಅಷ್ಟೇ ಕೇಳ್ತಿರ್ತಾವ, ದೂರ ಕೂತಲ್ಲಿ ಕೇಳ್ತಿರಂಗಿಲ್ಲ. ಅಂಥವ್ರು ಸಹಿತ, ಕಾಲಿಲ್ದವ್ರು ಸಹಿತ, ಕೈ ಇಲ್ದವ್ರು ಸಹಿತ, ಊಟ ರುಚಿಸಿದವ್ರದ್ದು ಸಹಿತ, ಅಂತೂ ಇಂತೂ ಎಷ್ಟು ವಿಕಾರ ಬೇಕೋ ಅಷ್ಟೆಲ್ಲ ವಿಕಾರಗಳನ್ನು ಹೊಂದಿರತಕ್ಕಂತಹ ಎಲ್ಲ ಜನರು ಬಂದಾರ. ಅವ್ರು ಯಾರೂ ಉದ್ಧಾರ ಆಗಲಿಲ್ಲ, ನೀವೊಬ್ಬನೇ ಉದ್ಧಾರ ಆದ. ಒಂದು ಹೇಳೋದವ್ ನಾನು ನನಗೆ ವಿಮಾನ ತೊಗೊಂಬರಲಿಲ್ಲ, ನೀವು ಹೌದು ಹೇಳಿದವ್ ನಾನು ವಿಮಾನ ಹತ್ಬೇಕಲ್ಲ, ನಾನು ವಿಮಾನ ಹತ್ತಲಿಲ್ಲ. ಕೇಳಿದವರು ಉಳಿದವ್ರು ಯಾರೂ ವಿಮಾನ ಹತ್ತಲಿಲ್ಲ, ಇವನೊಬ್ಬನೇ ವಿಮಾನ ಹೆಂಗೆ ಹತ್ತಿದ? ಈ ಸಂಶಯ ನಿವಾರಣೆ ಮಾಡಿರಿ ಅಂತ ಗೋಕರ್ಣನಿಗೆ ಗೊತ್ತಿತ್ತು. ಆದರೂ ಕೂಡ ಅವರ ಬಾಯಿಯಿಂದನೇ ಹೇಳಿಸಬೇಕು ಅನ್ನೋ ಕಾರಣದಿಂದ ಹಾಗೆ ಕೇಳಿದ.
ಆಗ ವಿಷ್ಣುದೂತರು ಹೇಳ್ತಾರೆ, ದುಂದುಮಾರ ಹೇಗೆ ಕೇಳಿದ ಹಾಗೆ ಉಳಿದವರು ಕೇಳಲಿಲ್ಲ. ದುಂದುಮಾರ ಹೆಂಗೆ ಕೇಳಿದ? 7 ದಿನಗಳ ಕಾಲ ಉಪವಾಸ ಕೇಳಿದ, ಏನು ಆಹಾರ ಸ್ವೀಕಾರ ಮಾಡಲಿಲ್ಲ. ನೀವೇನು ಕಥೆ ಹೇಳ್ತಿದ್ರಿ, ಆ ಕಥೆ ಹೇಳಿದ ಮೇಲೆ ನೀವು ಉಪನ್ಯಾಸ ಮುಗಿಸಿದ ಮೇಲೆ ಅದೇ ಕಥೆಗಳನ್ನೇ ಮನನ ಮಾಡ್ತಾ ಇದ್ದ. ತಿರ್ಗಾ ಏನು ಮಾಡ್ತಿದ್ದ? ಮನನವನ್ನು ಮಾಡ್ತಿದ್ದ. ಉಳಿದವರು ಯಾರೂ ಮನನ ಮಾಡ್ತಿರಲೇ ಇಲ್ಲ. ಅವತ್ತು ಹೊಡೆ ತುಂಬಿತು, ಕೆಲಸ ಬಗೆಯಿರಿತು. ನಾಳೆ ದಿವಸ ಏನು ಕಥೆ ಹೇಳ್ತಾರಂತ ಇಷ್ಟೇ ವಿಚಾರ ಮಾಡ್ತಿದ್ರು ವಿನಃ ಇವತ್ತಿನ ಕಥೆಯಲ್ಲಿ ಅಡಗಿದ ರಹಸ್ಯ ಸ್ವಾರಸ್ಯಗಳೇನು ಅಂತ ಮನನ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಅವರಿಗೆ ಆಗಿಲ್ಲ. ನೀ ಅವ್ರನ್ನ ಕರ್ಕೊಂಡು ಬರೋದು ಹೊರತು ನಿನಗಾಗುವುದಿಲ್ಲ. ಯಾಕಂದ್ರೆ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ನಿನ್ನ ಬ್ರಹ್ಮಸೂತ್ರದಲ್ಲಿ ನಿಮಗೆ ಗೊತ್ತಿರ್ತದೆ. ಪಾಠ ಆಗಿದ್ದರೆ ಅದು ಆಗ್ತದೆ, ಮುಂದೆ ಆಗಿದ್ದಿಲ್ಲ ಅಂದ್ರೆ ಆಗಿದ್ದರೆ ನಿಮಗೆ ಹೇಳಿದ್ರೆ ಅರ್ಥ ಆಗ್ತದೆ. ಏನು ಗೊತ್ತೇನೋ, ನಮಗೆ ಗುರುಗಳು ಅಂತಿರ್ತಾರೆ, ಸ್ವರೂಪೋದ್ಧಾರಕ ಗುರುಗಳು ಅಂತಿರ್ತಾರೆ. ನಮ್ಮನ್ನು ಉದ್ಧಾರ ಮಾಡೋದು ಹೊರತು ಅವರಿಗೆ ಮೋಕ್ಷ ಇರುವುದಿಲ್ಲ. ನೆನಪಿಟ್ಕೊಳ್ರಿ, ಅವ್ರ ಸಾಧನೆ ಆತವ್ರು ಹೋತು ಅಲ್ಲ. ಆ ಗುರುಗಳ ಜವಾಬ್ದಾರಿ ಏನು ಅಂದ್ರೆ ನನಗೆ ಉಪದೇಶ ಮಾಡಬೇಕಾಗಿರ್ತದೆ. ಅವರು ನನಗೆ ಉಪದೇಶ ಮಾಡೋದು ಹೊರತು ಅವ್ರಿಗೆ ಸದ್ಗತಿ ಇರುವುದಿಲ್ಲಲ್ಲೇ. ದೇವರು ಒಳಗೆ ಕರ್ಕೊಳ್ಳೋದೇ ಇಲ್ಲ ಅವ್ರನ್ನ. ನಿಮ್ಗೆ ಅಪರೋಕ್ಷ ಜ್ಞಾನ ಬಂದದ, ನಿಮಗೆ ಸಿದ್ಧಿ ಅದ, ಎಲ್ಲ ಖರೆ. ನಿಮ್ಮ ಶಿಷ್ಯ ನೋಡ್ರಿ ಇನ್ನೂ ಲೌಕಿಕದೊಳಗೆ ವ್ಯವಹಾರ ಮಾಡ್ಕೊತಾನವ. ಅವನನ್ನು ವೈದಿಕ ದಾರಿಗೆ ಕರ್ಕೊಂಡು ಬಂದು ಅವಂಗೆ ಅಪರೋಕ್ಷ ಜ್ಞಾನ ಆಗೋ ತನಕನೂ, ಅವನಿಗೆ ನೀವು ಬಿಂಬ ರೂಪದ ಉಪದೇಶ ಮಾಡೋ ತನಕನೂ ನಿಮ್ಮನ್ನು ಒಳಗೆ ಕರ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಗುರುಗಳಿಗೆ ಆ ದೊಡ್ಡ ಜವಾಬ್ದಾರಿ ಇರ್ತದೆ. ಶಿಷ್ಯನನ್ನು ಉದ್ಧಾರ ಮಾಡೋದೇ ಇಲ್ಲಂದ್ರೆ ಗುರುವಿಗೆ ಸದ್ಗತಿ ಇಲ್ಲ. ಅದೇ ಗುರು ಶಿಷ್ಯ ಸಂಬಂಧ. ಹೀಗಾಗಿ ಇದು ಎಂತಹ ದೊಡ್ಡ ಸಂಬಂಧ. ಅದಕ್ಕೆ ಶಾಸ್ತ್ರದೊಳಗೆ ಏನು ಹೇಳಿದರು? ತಂದೆ ತಾಯಿಗಳಿಗಿಂತಲೂ ಮಿಗಿಲು ಯಾರು? ವಿದ್ಯಾಪ್ರದರಾದ ಗುರುಗಳು ಅಂತೇಳಿ. ತಂದೆಗಿಂತ ತಾಯಿ ಶ್ರೇಷ್ಠಳು, ತಾಯಿಗಿಂತಲೂ ಗುರು ಶ್ರೇಷ್ಠ. ಯಾಕೆ ತಾಯಿಗಿಂತಲೂ ಗುರು ಶ್ರೇಷ್ಠ? ತಾಯಿ ಎಷ್ಟು ತ್ರಾಸ ತೊಗೊಂಡಿರ್ತಾಳೆ ಅಷ್ಟು ಗುರು ತ್ರಾಸ ತೊಗೊಂಡಿರ್ತಾಳೆ, ಏನೇ ಇಲ್ಲ. ಆದರೆ ತಾಯಿಗಿಂತಲೂ ಗುರು ಯಾಕೆ ಶ್ರೇಷ್ಠ ಆದ? ಶಿಷ್ಯನನ್ನು ಉದ್ಧಾರ ಮಾಡ್ತಾನನ್ನೋ ಕಾರಣದಿಂದ ಗುರು ಶ್ರೇಷ್ಠ ಆದ. ತಾಯಿಗಿಂತಲೂ ಗುರು ಶ್ರೇಷ್ಠನಾದ. ಅರ್ಥ ಆಯ್ತಾ ಇಲ್ಲ? ಅದಕ್ಕೋಸ್ಕರ ಗೋಕರ್ಣ ಇನ್ನೂ ಒಂದ್ಸಲ ಭಾಗವತ ಸಪ್ತಾಹ ಮಾಡಿದಾಗ ಈ ಘಟನೆಯಿಂದ ಅವರು ಎಚ್ಚೆತ್ತುಕೊಂಡು ಏನು ಮಾಡ್ತಾರೆ? ಶ್ರದ್ಧಾಪೂರ್ವಕವಾಗಿ ಕಥಾಶ್ರವಣವನ್ನು ಮಾಡ್ತಾರೆ. ಆಗ ನಾವು ಬರಂಗಿಲ್ಲ, ವಿಷ್ಣುವೇ ಬರ್ತಾನೆ. ವಿಷ್ಣು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಸರಿ ಆಗಲಿ ಅಂತ ದುಂದುಮಾರ ಹೇಳಿದ, ನನ್ನನ್ನು ಉದ್ಧಾರ ಮಾಡಿದೆ, ತಮ್ಮನಾಗಿ ಏನು ಮಾಡಬೇಕೋ ಆ ಎಲ್ಲ ಕೆಲಸವನ್ನು ನೀನು ಮಾಡಿದೆ, ಬಹಳ ದಿನ ಪುಣ್ಯ ಬಂತು ಅಂತ ಅವನಿಗೆ ಅನುಗ್ರಹವನ್ನು ಮಾಡಿ ಅನುಜ್ಞೆಯನ್ನು ತೆಗೆದುಕೊಂಡು ಅವನು ಕೂಡ ಸದ್ಗತಿಯನ್ನು ಹೊಂದಿದ. ಮುಂದೆ ಅನಂತರದಲ್ಲಿ ಭಾದ್ರಪದದಲ್ಲಿ ಯಾವ ಮಾಡಬೇಕು ಅಂತ ಹೇಳ್ತಾರೆ. ಮಾರ್ಗಶೀರ್ಷ, ಭಾದ್ರಪದ, ಕಾರ್ತಿಕ, ವೈಶಾಖ ಈ ಮಾಸಗಳಲ್ಲಿ ಈ ಸಪ್ತಾಹವನ್ನು ಮಾಡೋದರಿಂದ ಬಹಳ ಪುಣ್ಯಪ್ರದವಾದದ್ದು ಅಂತ ತಿಳಿಸಿ ಸಪ್ತಾಹದ ಕ್ರಮವನ್ನು ತಿಳಿಸಿ ಆ ಕ್ರಮದೊಳಗೆ ಗೋಕರ್ಣ ಮತ್ತೊಮ್ಮೆ ಭಾಗವತ ಸಪ್ತಾಹವನ್ನು ಮಾಡಿದ. ಆ ಸಪ್ತಾಹದೊಳಗೆ ಎಲ್ಲರೂ ಆ ದುಂದುಮಾರ ಯಾವ ರೀತಿಯಾಗಿ ಸದ್ಗತಿಯನ್ನು ಹೊಂದಲಿಕ್ಕೆ ಯಾವ ವಿಧಾನದಿಂದ ಭಾಗವತ ಕಥಾಶ್ರವಣವನ್ನು ಮಾಡಿದ್ನೋ ಆ ಕ್ರಮದಲ್ಲಿ ಎಲ್ಲರೂ ಭಾಗವತ ಕಥಾಶ್ರವಣವನ್ನು ಮಾಡಿ ನೇರವಾಗಿ ಪರಮಾತ್ಮನೇ ಬಂದು ಅವರನ್ನೆಲ್ಲ ಕರೆದುಕೊಂಡು ಹೋದ. ಹೇಗೆ ಶ್ರೀರಾಮಚಂದ್ರ ದೇವರು ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಹೇಳಿ ಕರೆದುಕೊಂಡು ಹೋದರು. ಅದೇ ಕ್ರಮದೊಳಗೆ ಶ್ರೀಕೃಷ್ಣ ಪರಮಾತ್ಮನೇ ಗೋಲೋಕ, ಇಲ್ಲಿ ದಾಖಲೆ ಮಾಡುವಾಗ ಏನಂತ ದಾಖಲೆ ಮಾಡ್ತಾರೆ? ಗೋಲೋಕದ ಶ್ರೀಕೃಷ್ಣ ಅಂತಾರೆ. ಒಂದೇ ದಿವಸ ಹೇಳಿದ್ದೇನದ ನೆನಪಿಗೆ ಬಂದರೆ ಬಹಳ ಸಂತೋಷ. ಅಧಿಕ ಮಾಸ ಮುಗಿಲಿಕ್ಕೆ ಬಂತು. ಕೊನೆಗೊಮ್ಮೆ ಅದನ್ನು ಸ್ಮರಣೆ ಮಾಡಿಕೊಳ್ಳೋಣ. ಪುರುಷೋತ್ತಮ ಅಂದರೆ ಯಾರು ಅಂದರೆ ಈ ಅಧಿಕ ಮಾಸದ ಒಡೆಯ ಪುರುಷೋತ್ತಮ ಯಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ. ಯಾವ ಶ್ರೀಕೃಷ್ಣ ಪರಮಾತ್ಮ? ಗೋಲೋಕವಾಸಿಯಾದ ಶ್ರೀಕೃಷ್ಣ ಪರಮಾತ್ಮ. ಇಲ್ಲೂ ಕೂಡ ಈ ಗೋಕರ್ಣನಿಗೆ ಅವನ ಜೊತೆಗೆ 2ನೇ ಬಾರಿ ಶ್ರೀಮದ್ ಭಾಗವತ ಕಥಾಶ್ರವಣವನ್ನು ಮಾಡಿದ ಭಗವದ್ಭಕ್ತರಿಗೆ ಕರೆದುಕೊಂಡು ಹೋದ, ಮೋಕ್ಷ ಕೊಟ್ಟ ಭಗವಂತ ಯಾರು ಅಂದರೆ ಗೋಲೋಕದಲ್ಲಿರುವ ಶ್ರೀಕೃಷ್ಣ ಪರಮಾತ್ಮ. ಕರ್ಮಧರ್ಮ ಸಂಯೋಗದಿಂದ ನಮ್ಮ ಪ್ರಾಚೀನರೆಲ್ಲ ಮಾಡಿದ ಪುಣ್ಯದ ಪ್ರಭಾವದಿಂದ ಜನ್ಮಾಂತರಗಳ ನಮ್ಮ ಪುಣ್ಯ ವಿಶೇಷದಿಂದ
ಗುರುಗಳ ವಿಶೇಷವಾದ ಅನುಗ್ರಹದಿಂದ ಈ ಅಧಿಕ ಮಾಸದೊಳಗೇನೆ ಅಂದರೆ ಆ ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನಿಂದ ಈ ರೀತಿಯಾದ ಭಾಗವತದ ಸಪ್ತಾಹ ಅಲ್ಲ, ಈಗ 30 ದಿನಗಳ ಕಾಲ ಉಪನ್ಯಾಸ. 30 ದಿನಗಳ ಕಾಲ ಉಪನ್ಯಾಸದಲ್ಲಿ ದ್ವಾದಶಿಯ ದಿವಸ, ಎರಡೂ ದ್ವಾದಶಿಯ ದಿವಸ ಭಾಗವತ ಮಹಾತ್ಮ್ಯ ಕಥನ. ಇದೇ ಶ್ರೀಕೃಷ್ಣ ಪರಮಾತ್ಮನೇ ಗೋಲೋಕಕ್ಕೆ ಕರೆದುಕೊಂಡು ಹೋಗುವ ಮಾಸದಲ್ಲಿ ಈ ಕಥೆಯನ್ನು ಹೇಳಿಸಿ ನಮಗೇನು ಶುಭ ಸಂದೇಶ ಕೊಟ್ಟ ಭಗವಂತ, ನಿಮ್ಮನ್ನೂ ಎಲ್ಲರನ್ನೂ ನಾನೇ ಕರ್ಕೊಂಡು ಹೋಗ್ತೀನಿ, ಕಾಲ ಬರಲಿ ಕರ್ಕೊಂಡು ಹೋಗ್ತೀನಿ ಅಂತ ಭಗವಂತ ಸೂಚನೆಯನ್ನು ಕೊಟ್ಟ. ಬೇರೆ ಮಾಸದಲ್ಲಿ ಈ ಪ್ರಸಂಗ ಬರಲಿಲ್ಲ. ನಿನ್ನೆ ರಾಮಾಚಾರ್ಯ ಹೇಳಿಕತ್ತಿದ್ರು, ಪ್ಲ್ಯಾನ್ ಬೇರೆ ಬೇರೆ ಇತ್ತು ರೀ ನಮ್ಮದು, ಹಿಂಗೆ ನಮ್ಮ ಮಗಳದನ್ನೆಲ್ಲ ಪ್ಲ್ಯಾನ್ ಚೇಂಜ್ ಮಾಡಿದ್ರು. ಇದರೊಳಗೆ ಯಾಕೆ ಬರ್ಬೇಕ್ರಿ ಅದು? ಈಗ ಅದು ಬರಬೇಕಾದ್ರೆ ದೇವರು ಕೊಟ್ಟ ಸೂಚನೆ ಅದು. ಊಹಾ ಮಾಡಿದ್ದಿಲ್ಲ. ನಿನ್ನೆಗೆ ಏಕಾದಶಿಗೆ 33 ಗಂಟೆಗಳಾಗ್ತದೆ. ನಮ್ಮ ಮಗ ಹೇಳಿದ ಮೇಲೆ ಗೊತ್ತಾಗ್ತದೆ. 32 ತಾಸು 15 ನಿಮಿಷ 15 ಸೆಕೆಂಡ್ ಆಗಿದೆ ನೋಡು ಅಂತ ಹೇಳಿದ್ದ. ನಿನ್ನೆ ಮುಗಿದಾಗ 33 ಗಂಟೆಗಳ ಉಪನ್ಯಾಸ. ಏಕಾದಶಿ ದಿವಸ ಸಮರ್ಪಣೆ ಮಾಡಿಸಿಕೊಂಡ. ಇನ್ನೆಂಥ ಅಪರೂಪದ ಅಪೂಪ ಇದು. ಆ ಅಪೂಪ ಏನದ, ಅಪೂಪಕ್ಕೆ ಎಷ್ಟು ಛಿದ್ರ ಇರ್ತದ ಅಷ್ಟು ಸಹಸ್ರ ವರ್ಷಗಳ ಕಾಲ ಸ್ವರ್ಗಲೋಕ ಪ್ರಾಪ್ತ್ಯರ್ಥಂ ಅಂತ ಸಂಕಲ್ಪ ಮಾಡ್ತೀರಿ. ಅಪೂಪದೊಳಗಿರುವ ಛಿದ್ರ ಏನು ಛಿದ್ರ ಅದ, ಅದರ ಸಹಸ್ರ ವರ್ಷ ಸ್ವರ್ಗಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳಿ ಅಪೂಪದಾನ ಅಹಂಕರಿಷ್ಯ ಅಂತೀರಿ. ಮತ್ತೆ ಸ್ವರ್ಗಕ್ಕೆ ಹೋಗಿ ಬರಬೇಕಲ್ಲ. ಭಗವಂತಂದ ಈ ಅಪೂಪ ಬೇಡ, ಶಾಸ್ತ್ರಶ್ರವಣದ ವಿಶೇಷವಾದ ಭಾಗವತ ಕಥಾಶ್ರವಣದ 33 ಅಪೂಪಗಳನ್ನು ನನಗೆ ಸಮರ್ಪಣೆ ಮಾಡು ಅಂಥೇಳಿ ಏಕಾದಶಿದು ಸಮರ್ಪಣೆ ಮಾಡಿಸ್ಕೊಂಡ. ಈ ಅಪೂಪ ಏಕಾದಶಿ ಸಮರ್ಪಣೆ ಮಾಡಲಿಕ್ಕೆ ಬರ್ತದೆ ಅಲ್ಲ. ಅದನ್ನು ದೇವರು ಎಷ್ಟು ಅಂದರೆ ನಮಗೆ ಸೂಚನೆ ಕೊಡ್ಲಿಗತ್ತ. ಮತ್ತೊಂದು ಸೂಚನೆ, ದೇವರು ಎಷ್ಟು ಅನುಗ್ರಹ ಮಾಡಿದ. ನಿನ್ನೆ ರಾತ್ರಿ ಮುಗಿದ ಮೇಲೆ ಮಗನಿಗೆ ಹೋದ್ಮೇಲೆ ಮಗ ಇನ್ನೊಂದು ಅಪರೂಪದ್ದು ಹೇಳಿದಾಗ ನನಗೂ ಅರ್ಥ ಆಯ್ತದು. ಅವನ ವಿಡಿಯೋ ಬಿಡ್ಲಿಕ್ಕತ್ತ ನನಗೇನು ಅರ್ಥ ಆಗಿಲ್ಲ. ಅದು ಬರೋಬ್ಬರಿ ಚತುರ್ದಶಿ ದಿವಸಕ್ಕೆ 33ನೇ ಉಪನ್ಯಾಸ ಮಂಗಳಾಗ್ತದೆ. ದಿನ ಒಂದೊಂದೇ ಉಪನ್ಯಾಸ ಹೊಕ್ಕೋತ ಹೊಂಟಾವಲ್ಲ. ಒಟ್ಟು ಭಾಗವತದ ಉಪನ್ಯಾಸ 31 ಸೀರೀಸ್ ಬರ್ತಾವೆ. ಭಾಗವತದ ಮಹಿಮಾ ಅನ್ನೋದು 2, 31 + 2 ಅದರ ಉಪನ್ಯಾಸ ಮಾಲಿಕೆ. ಎಷ್ಟು ಉಪನ್ಯಾಸ ದಿನಗಳಾದವು ನಿಮ್ಮ ಮನೆಯಲ್ಲಿ ಆದ ಉಪನ್ಯಾಸ ಎಷ್ಟು? ಅದು 33 ಮಾಡಿಸಿಕೊಂಡ ಭಗವಂತ. ಊಹಾನೇ ಇಲ್ಲ. ಹೇಳ್ಕೊತ ಹೋಗ್ಯವೆ, ಬಿಡ್ಕೊತ ಹೋಗ್ಯವೆ ಅಷ್ಟೇನೆ. ಪುಣ್ಯ ಕೊಡೋದಿತ್ತು ಅಂದ್ರೆ ದೇವರು ಹಂಗೆ ಕೊಡ್ತಾನೆ. ಗೋಲೋಕದ ಒಡೆಯ ಶ್ರೀಕೃಷ್ಣ ಪರಮಾತ್ಮ ನಮಗೆ ಆ ಸೌಭಾಗ್ಯವನ್ನು ಕೊಟ್ಟದ್ದು ಅನಂತ 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 ಕೃತಜ್ಞತೆಗಳಿಂದ ಭಗವಂತನ ಉಪಕಾರವನ್ನು ಸ್ಮರಣೆ ಮಾಡಿ ಈ ಪುಣ್ಯ ಏನದ ಅವನಿಗೆ ಸಮರ್ಪಣೆಯನ್ನು ಮಾಡೋಣ. ಅಂದ್ರೇ ಅದು ಸ್ಟಾಕ್ ಉಳಿತದ, ವಿಮಾನ ಪಕ್ಕ ಬರ್ತದೆ. ನಮ್ಮ ಕಡೆನೇ ಇರಲಿ ಅಂತ ಇಟ್ಕೊಂಡ್ವಿ ಅಂದ್ರೆ ನಮ್ಮ ಹೊಂಟ ಗಾಡಿ ಸಹಿತ ಪಂಚರ್ ಆಗಿ ನಿಲ್ತದೆ. ಅದಕ್ಕೆ ನಮ್ಮ ಕಡೆಗೆ ಬೇಡ. ಈ ಪುಣ್ಯ ಏನು ಮಾಡೋಣ, ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿರ್ತಕ್ಕಂತಹ ಈ ಪುಣ್ಯವು ನಮ್ಮ ತಂದೆ ತಾಯಿಗಳು, ನಮ್ಮ ವಿದ್ಯಾಗುರುಗಳು, ಜೊತೆಗೆ ನಮ್ಮ ಕುಲಗುರುಗಳು, ಜೊತೆಗೆ ಸಮಸ್ತ ತತ್ವಾಭಿಮಾನಿ ದೇವತೆಗಳು, ವಿಶೇಷವಾಗಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಇವರ ಅಂತರ್ಯಾಮಿಯಾಗಿರತಕ್ಕಂತಹ ಭಾರತೀರಮಣ ಮುಖ್ಯ ಪ್ರಾಣರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಹೇಳ್ತೇನೆ ರೀ, ನಾಳೆ ಹೇಳ್ತೇನೆ. ಸಮಯ ಮತ್ತೆ ಅಲ್ಲಿ ಫೋನ್ ಸ್ಟಾರ್ಟ್ ಆಗ್ತಾನೆ. ಹರಿ ಓಂ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಾಯ
कल्पनिवासिने नमः ओम श्री संकर्षणाय नमः ओम श्री प्रद्युम्नाय नमः ओम श्री दैत्यालये नमः ओम श्री विश्वतोमुखाय नमः ओम श्री जनार्दनाय नमः ओम श्री धराधराय नमः ओम श्री गरुडध्वजाय नमः ओम श्री ऋषिकेशाय नमः ओम श्री पद्मनाभाय नमः ओम श्री मधुसूदनाय नमः हरि ओम गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियम्